ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಫೆಬ್ರವರಿ ತಿಂಗಳ 15ನೇ ತಾರೀಕು ಆದಿತ್ಯವಾಸರ, ಅಂದರೆ ಭಾನುವಾರ. ಇದು ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಕೃಷ್ಣ ಪಕ್ಷದ ತ್ರಯೋದಶಿ ತಿಥಿ ಇರುವಂಥ ದಿನ. ಈ ತ್ರಯೋದಶಿಯ ತಿಥಿ ಈ ದಿನ ಅಪರಾಹ್ನ 4:24 ಇರಲಿದೆ. ನಂತರ ಚತುರ್ದಶಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ. ಇದು ಈ ದಿನ ರಾತ್ರಿ 7:28 ಇರಲಿದೆ. ನಂತರ ಶ್ರವಣ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಣಿಜ. ಇದು ಈ ದಿನ ಸಂಜೆ 5:07 ಇರಲಿದೆ. ನಂತರ ಉತ್ತರ ಕರ್ಣ ವಿಷ್ಟಿ ಅಥವಾ ಭದ್ರ ಆರಂಭ ಆಗುತ್ತೆ. ಈ ದಿನದ ಯೋಗ ವ್ಯತಿಪಾತ ಯೋಗ. ಇದು ಈ ದಿನ ರಾತ್ರಿ 2:46 ಇರಲಿದೆ. ನಂತರ ವರಿಯಾಣ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕುಂಭ, ಚಂದ್ರ ಇರುವಂಥ ರಾಶಿ ಮಕರ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಸಂಜೆ 5:02 ಸಂಜೆ 6:30 ಗುಳಿಕ ಕಾಲ ಈ ದಿನ ಅಪರಾಹ್ನ 3:34 ಸಂಜೆ 5:02 ಹಾಗೆ ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 12:38 ಮಧ್ಯಾಹ್ನ 2:06 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಅಪರಾಹ್ನ 4:41 ಸಂಜೆ 5:26 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುರ್ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಅದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:13 ಮಧ್ಯಾಹ್ನ 12:57 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:59 ಮಧ್ಯಾಹ್ನ 2:41 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:45 ಸೂರ್ಯಾಸ್ತ ಸಂಜೆ 6:23. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಮಕರ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ರವಿ. ರವಿ ಅಂತ ಹೇಳಿದ್ರೆ ವಿಶೇಷವಾಗಿ ಆಡಳಿತಕ್ಕೆ ಕಾರಕನಾಗಿರುವಂಥವನು, ರಾಜನೀತಿಗೆ ಕಾರಕ ರವಿ. ಹಾಗಾಗಿ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ, ರಾಜಕಾರಣಿಗಳಿಗೆ ಈ ದಿನ ಅನುಕೂಲಕರವಾಗಿರುವಂಥ ದಿನ. ನಿಮ್ಮ ಯಾವುದೇ ಚಟುವಟಿಕೆಗಳನ್ನು ಈ ದಿನ ಆರಂಭ ಮಾಡ್ಬೋದು. ಹಾಗೆ ನಿಮ್ಮ ಪ್ರಯಾಣ ಕೂಡ ಬಹಳ ಲಾಭದಾಯಕವಾಗಿರುತ್ತೆ. ಹಾಗಾಗಿ ಈ ದಿನ ರಾಜಕಾರಣಿಗಳಿಂದ ಭೇಟಿ ಮಾಡುವಂಥವ್ರು, ಗಣ್ಯರನ್ನು ಭೇಟಿ ಮಾಡುವಂಥವ್ರು ಅಥವಾ ಸರ್ಕಾರದ ಮಟ್ಟದ ಹಿರಿಯ ಅಧಿಕಾರಿಗಳನ್ನು ಭೇಟಿ ಮಾಡುವಂಥ ಉದ್ದೇಶ ಏನಾದರೂ ಇದ್ದರೆ ಈ ದಿನ ಮಾಡಿ, ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ ಸರ್ಕಾರಕ್ಕೆ ರವಿ ಕಾರಕ. ಹಾಗಾಗಿ ಸರ್ಕಾರದ ಕೆಲಸ ಕಾರ್ಯಗಳು ಕೂಡ ತುಂಬ ಯಶಸ್ವಿಯಾಗಿ ನಡೆಯುವಂಥ ಸಂದರ್ಭ. ಇನ್ನು ರವಿಯನ್ನು ಪಿತೃಕಾರಕ ಮತ್ತು ಪುತ್ರಕಾರಕ ಅಂತ ಹೇಳಿ ಕರೀತಾರೆ.
ಹಾಗಾಗಿ ಈ ದಿನ ತಂದೆ ಮತ್ತು ಮಕ್ಕಳ ನಡುವಿನ ಸಂಬಂಧ ಬಹಳ ಚೆನ್ನಾಗಿರುತ್ತೆ, ಅನ್ಯೋನ್ಯವಾಗಿರುತ್ತೆ. ಅದರಲ್ಲೂ ಈ ದಿನ ಆರೋಗ್ಯದ ದೃಷ್ಟಿಯಿಂದ ಕೆಲವೊಂದು ಬದಲಾವಣೆಗಳಾಗಬೇಕು ಅನ್ನುವಂಥ ವಿಚಾರ ಕೂಡ ಮನಸ್ಸಿಗೆ ಬರುವಂಥದ್ದು. ಹಾಗಾಗಿ ಈ ದಿನ ನಿಮ್ಮ ಜೀವನಕ್ಕೆ ಹೆಚ್ಚು ಮಹತ್ವವನ್ನು ಕೊಡುವಂಥ ಸಂದರ್ಭಗಳು ಕೂಡ ಇರುತ್ತೆ. ಹಾಗೆ ಈ ದಿನದ ಕೆಲಸ ಕಾರ್ಯಗಳನ್ನು ನೀವು ಆದಷ್ಟು ಗುರುಹೋರಾದಲ್ಲಿ ಆರಂಭ ಮಾಡಿದ್ರೆ ಅದು ನಿಮಗೆ ಅತ್ಯುತ್ತಮವಾದಂಥ ಫಲವನ್ನು ತರುತ್ತೆ. ಅಂದರೆ ಈ ಗುರುಹೋರ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಶುಭಕರವಾಗಿರುವಂಥದ್ದು. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 35 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 33 ನಿಮಿಷದವರೆಗೆ, ಹಾಗೆ ಸಂಜೆ 6 ಗಂಟೆ 23 ನಿಮಿಷದಿಂದ ರಾತ್ರಿ 7 ಗಂಟೆ 24 ನಿಮಿಷದವರೆಗೆ, ಇನ್ನು ಮಧ್ಯರಾತ್ರಿ 1 ಗಂಟೆ 35 ನಿಮಿಷದಿಂದ ಮಧ್ಯರಾತ್ರಿ 2 ಗಂಟೆ 37 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರ ಏನಿದೆ ಇದು ಅಷ್ಟೊಂದು ಅನುಕೂಲವನ್ನು ತರ್ತಾ ಇಲ್ಲ. ಹಾಗಾಗಿನೇ ಈ ಶನಿ ಹೋರದಲ್ಲಿ ಯಾವುದೇ ರೀತಿಯ ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಡಿ. ಏಕೆಂದರೆ ಇಂತಹ ಕೆಲಸಗಳು ತುಂಬ ನಿಧಾನವಾಗಿ ಆರಂಭ ಆಗುತ್ತೆ, ಫಲಿತಾಂಶ ಕೂಡ ತುಂಬ ತಡವಾಗುತ್ತೆ. ಹಾಗಾಗಿ ನಿಮ್ಮ ತಾಳ್ಮೆ, ನಿಮ್ಮ ಸಹನೆ ಏನಿದೆ ಅದು ಪರೀಕ್ಷೆಗೆ ಒಳಪಡುವಂಥ ಸಂದರ್ಭ ಆಗಿಬಿಡುತ್ತೆ. ಹಾಗಾಗಿ ಈ ಸಹನೆಯನ್ನು ಕಳ್ಕೊಳ್ಳುವಂಥ ಸಾಧ್ಯತೆಗಳೇ ಜಾಸ್ತಿ ಶನಿ ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ. ಅದಕ್ಕಾಗಿಯೇ ಈ ದಿನ ರಾಜಕಾರಣಿಗಳು ಯಾವುದೇ ರೀತಿಯ ಚಟುವಟಿಕೆಗಳನ್ನು ಆರಂಭ ಮಾಡಬೇಡಿ, ದೂರದ ಪ್ರಯಾಣವನ್ನು ಕೈಗೊಳ್ಳಬೇಡಿ. ಇನ್ನು ಹಿರಿಯರನ್ನು, ಗಣ್ಯರನ್ನು ಭೇಟಿ ಮಾಡುವಂಥ ವಿಚಾರ ಏನಾದರೂ ಇದ್ದರೆ ಅದನ್ನು ಕೂಡ ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇನ್ನು ಕಬ್ಬಿಣದ ವ್ಯಾಪಾರಿಗಳು, ಕಲ್ಲಿನ ವ್ಯಾಪಾರಿಗಳು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಶನಿ ಹೋರಾದ ಸಮಯದಲ್ಲಿ ನಿಮ್ಮ ಯಾವುದೇ ರೀತಿಯ ವ್ಯಾಪಾರಿ ಚಟುವಟಿಕೆಗಳನ್ನು ಆರಂಭ ಮಾಡಬೇಡಿ. ವ್ಯಾಪಾರಿ ಸಂಬಂಧವಾದಂಥ ಪ್ರಯಾಣವನ್ನು ಕೂಡ ಪ್ರಾರಂಭ ಮಾಡಬೇಡಿ, ಅಷ್ಟೊಂದು ಒಳ್ಳೆಯ ಫಲ ನಿಮಗೆ ಸಿಕ್ಕಲ್ಲ. ಹಾಗಾಗಿ ಈ ದಿನ ಶನಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 37 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 35 ನಿಮಿಷದವರೆಗೆ, ಹಾಗೆ ಸಂಜೆ 5 ಗಂಟೆ 24 ನಿಮಿಷದಿಂದ ಸಂಜೆ 6 ಗಂಟೆ 23 ನಿಮಿಷದವರೆಗೆ, ಇನ್ನು ರಾತ್ರಿ 12 ಗಂಟೆ 33 ನಿಮಿಷದಿಂದ ರಾತ್ರಿ 1 ಗಂಟೆ 35 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಶುಭ ಮುಹೂರ್ತದಲ್ಲೇ ಆರಂಭ ಮಾಡಿ. ಹಾಗೆ ಯಾವ ಕೆಲಸಕ್ಕೆ ಯಾವ ಹೊರ ಸೂಕ್ತವಾಗಿದೆ ಅನ್ನುವಂಥ ವಿಚಾರವನ್ನು ಕೂಡ ನೀವು ಪ್ರತಿನಿತ್ಯ ತಿಳ್ಕೊಳ್ಬೇಕು. ಪಂಚಾಂಗ ಶ್ರವಣ ಮಾಡಬೇಕು. ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಈ ಪಂಚ ಅಂಗಗಳ ಬಗ್ಗೆ ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಇದನ್ನು ನೀವು ಅನುಸರಣೆ ಮಾಡಿ ನಿಮ್ಮ ಕೆಲಸ ಕಾರ್ಯಗಳನ್ನು ಶುಭ ಮುಹೂರ್ತದಲ್ಲಿ ಪ್ರಾರಂಭ ಮಾಡಿ, ಒಳ್ಳೆಯದಾಗುತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಈ ಪ್ರಯತ್ನ ಸಹಾಯಕವಾಗುತ್ತೆ. ಏಕೆಂದರೆ ಪಂಚಾಂಗ ನಿಮಗೆ ಮಾರ್ಗದರ್ಶಿಯಾಗಿರುತ್ತೆ, ಇದರಿಂದ ಒಳ್ಳೆಯದಾಗುತ್ತೆ. ಇನ್ನು ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಈ ದಿನ ಮಹಾಶಿವರಾತ್ರಿ ಇರುವಂತಹ ದಿನ. ಹಾಗಾಗಿ ಮುಂದೆ ನೋಡೋಣ ಈ ಮಹಾಶಿವರಾತ್ರಿಯ ವಿಶೇಷತೆ ಏನು ಅನ್ನುವಂಥದ್ದನ್ನು. ಹಾಗೆ ಈ ದಿನ ಸರ್ವಾರ್ಥ ಸಿದ್ಧಿಯೋಗ ಇರುವಂಥ ದಿನ. ಏಕೆಂದರೆ ಈ ದಿನ ಉತ್ತರಾಷಾಢ ನಕ್ಷತ್ರ ಇರುತ್ತೆ, ಜೊತೆಗೆ ಭಾನುವಾರ, ಇವೆರಡೂ ಸಂಯೋಗ ಆದರೆ ಸರ್ವಾರ್ಥ ಸಿದ್ಧಿಯೋಗ ಇರುವಂಥ ದಿನ. ಹಾಗಾಗಿ ಈ ದಿನ ಬೆಳಿಗ್ಗೆಯಿಂದಲೇ ಅಂದರೆ 7 ಗಂಟೆ 3 ನಿಮಿಷದಿಂದಲೇ ಈ ಸರ್ವಾರ್ಥ ಸಿದ್ಧಿಯೋಗ ಆರಂಭ ಆಗುತ್ತೆ. ಇದು ರಾತ್ರಿ 7 ಗಂಟೆ 28 ನಿಮಿಷದವರೆಗೆ ಸರ್ವಾರ್ಥ ಸಿದ್ಧಿಯೋಗ ಇರುತ್ತೆ. ಇನ್ನು ನಾಳೆ ದಿನ ಕೂಡ ಸರ್ವಾರ್ಥ ಸಿದ್ಧಿಯೋಗ ಇದೆ. ಏಕೆಂದರೆ ನಾಳೆ ಶ್ರವಣ ನಕ್ಷತ್ರ ಜೊತೆಗೆ ಸೋಮವಾರ. ಈ ಶ್ರವಣ ನಕ್ಷತ್ರ ಮತ್ತು ಸೋಮವಾರದ ಸಂಯೋಗದಿಂದ ಸರ್ವಾರ್ಥ ಸಿದ್ಧಿಯೋಗ ರೂಪುಗೊಳ್ಳುವಂಥ ಸಂದರ್ಭ ಇದೆ. ಹಾಗೆ ನಾಳೆ ಬೆಳಿಗ್ಗೆ ಸೂರ್ಯೋದಯದಿಂದ ಅಂದರೆ 6 ಗಂಟೆ 45 ನಿಮಿಷದಿಂದಲೇ ಈ ಸರ್ವಾರ್ಥ ಸಿದ್ಧಿಯೋಗ ಆರಂಭ ಆಗುತ್ತೆ. ಹಾಗೆ ನಾಳೆ ರಾತ್ರಿ 8 ಗಂಟೆ 44 ನಿಮಿಷದವರೆಗೆ ಈ ಯೋಗ ಇರುತ್ತೆ. ಹಾಗಾಗಿ ಈ ದಿನ ಮತ್ತು ನಾಳೆ ಇರುವಂಥ ಈ ಯೋಗಗಳ ಬಗ್ಗೆ ವಿಶೇಷವಾಗಿ ತಿಳ್ಕೊಳ್ಳಿ. ಹಾಗೆ ಶುಭ ಸಮಯದಲ್ಲಿ ನಿಮ್ಮ ಶುಭ ಕಾರ್ಯಗಳನ್ನು ಆರಂಭ ಮಾಡಿ. ಜೊತೆಗೆ ಯಾವುದೇ ರೀತಿಯ ಸಂಕಲ್ಪಗಳಿದ್ದರೆ ಅದನ್ನು ನಿಮ್ಮ ಮನೆ ದೇವರ ಮುಂದೆ ಇಟ್ಟು ಸಂಕಲ್ಪವನ್ನು ನೆರವೇರಿಸು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಹಾಗಾಗಿನೇ ಈ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ನೀವು ಶಿವಮಾನಸ ಪೂಜೆಯನ್ನು ಮಾಡಿ, ಮನಸ್ಸಿನಲ್ಲೇ ಶಿವ ಧ್ಯಾನವನ್ನು ಮಾಡಿ ಸ್ತೋತ್ರ ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ನೀವು
ಶಿವರಾತ್ರಿಯನ್ನು ಆಚರಣೆ ಮಾಡಬೇಕು. ಕೆಲವರು ಉಪವಾಸ ಇರುವಂಥದ್ದು ಇದೆ, ಹಾಗೆ ಜಾಗರಣೆ ಕೂಡ ಮಾಡುವಂಥದ್ದು ಇದೆ. ಹಾಗಾಗಿ ಈ ದಿನ ಶಿವನ ಪೂಜೆ, ಉಪವಾಸ ಮತ್ತು ಜಾಗರಣೆ ಈ ಮೂರೂ ವಿಶಿಷ್ಟ ರೀತಿಯಲ್ಲಿ ನೀವು ಅನುಸರಣೆ ಮಾಡಿದ್ರೆ ಶಿವರಾತ್ರಿ ಸಂಪನ್ನವಾಗುತ್ತೆ. ಶಿವ ಪಾರ್ವತಿಯರ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಸರ್ವ ವಿಧದಲ್ಲೂ ಕೂಡ ನಿಮಗೆ ಒಳಿತುಂಟಾಗುತ್ತೆ. ಹಾಗಾಗಿ ಈ ದಿನ ನಿಮಗೆ ಪರಮೇಶ್ವರ ಶಿವನ ಪರಿವಾರ ದೇವತೆಗಳು ನಿಮಗೆ ಸದಾಕಾಲ ಅನುಗ್ರಹವನ್ನು ಉಂಟು ಮಾಡಲಿ. ನಿಮ್ಮ ಎಲ್ಲ ಪ್ರಯತ್ನಗಳಲ್ಲೂ ಕೂಡ ಯಶಸ್ಸನ್ನು ಕಾಣ್ತಾ ಇರಿ. ಸಂತೋಷದ ಜೊತೆಗೆ ಆರೋಗ್ಯದ ಜೀವನ ತಮ್ಮದಾಗಿರಲಿ ಅಂತ ಹೇಳಿ ಭಗವಂತನನ್ನ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಬಂಧುಗಳೇ, ಈ ದಿನ ಬಹಳ ವಿಶೇಷವಾದಂತಹ ದಿನ. ವರ್ಷಕ್ಕೆ ಒಮ್ಮೆ ಬರುವಂತಹ ಅಪರೂಪದ ದಿನ ಇದು. ಈ ದಿನ ಮಹಾಶಿವರಾತ್ರಿಯನ್ನ ಆಚರಣೆ ಮಾಡುವಂತಹ ದಿನ. ಪ್ರತಿ ಸಂವತ್ಸರದಲ್ಲಿ ಶಿಶಿರ ಋತುವಿನ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ದಿನವನ್ನ ಮಹಾಶಿವರಾತ್ರಿ ಅಂತ ಹೇಳಿ ಆಚರಣೆ ಮಾಡುವಂಥದ್ದಿದೆ. ಈ ದಿನ ತ್ರಯೋದಶಿಯ ತಿಥಿ ಅಪರಾಹ್ನ 4:24 ಮುಕ್ತಾಯ ಆಗುತ್ತೆ. ನಂತರ ಚತುರ್ದಶಿ ಆರಂಭ ಆಗುತ್ತೆ. ಇಲ್ಲಿ ಸ್ಕಾಂದ ಪುರಾಣ ಹೇಳೋ ಪ್ರಕಾರ ಯಾವ ದಿನ ತ್ರಯೋದಶಿ ಮತ್ತೆ ಚತುರ್ದಶಿ ಸಂಯೋಗ ಆಗುತ್ತೋ ಆ ದಿನ ತುಂಬಾ ವಿಶೇಷವಾಗಿರುವಂತಹ ದಿನ, ತುಂಬಾ ಪವರ್ಫುಲ್ ಆಗಿರುವಂತಹ ದಿನ ಅನ್ನುವಂಥ ಉಲ್ಲೇಖವನ್ನ ಮಾಡಿದೆ. ಇಲ್ಲಿ ತ್ರಯೋದಶಿ ಶಕ್ತಿ ರೂಪವಾದರೆ ಚತುರ್ದಶಿ ಶಿವರೂಪ ಆಗುತ್ತೆ. ಹಾಗಾಗಿ ಈ ತ್ರಯೋದಶಿ ಚತುರ್ದಶಿಯಲ್ಲಿ ಅಂತರ್ಗತವಾಗಿದ್ದರೆ ಅದು ಶಿವಶಕ್ತಿ ಯೋಗವಾಗುತ್ತೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಅದೇ ಶಿವರಾತ್ರಿಯ ಸಮಯ. ಹಾಗಾಗಿನೇ ಈ ಒಂದು ಶುಭ ಪುಣ್ಯ ದಿನದಂದು ಬ್ರಹ್ಮ ವಿಷ್ಣು ಎಲ್ಲ ದೇವತೆಗಳ ಆದಿಯಾಗಿ ಶಿವನನ್ನ ಪೂಜೆ ಮಾಡ್ತಾರೆ ಅನ್ನುವಂಥ ಉಲ್ಲೇಖ ಇದೆ. ಹಾಗೆ ಶಿವನೇ ಹೇಳಿರುವಂತೆ ತನಗೆ ಶಿವರಾತ್ರಿ ಅತ್ಯಂತ ಪ್ರಿಯವಾದಂತಹ ದಿನ ಅನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ. ಇಲ್ಲಿ ಶಿವಪುರಾಣದಲ್ಲಿ, ಸ್ಕಾಂದ ಪುರಾಣದಲ್ಲಿ ಶಿವರಾತ್ರಿಯ ಮಹಿಮೆಯ ಬಗ್ಗೆ ಹಲವಾರು ಕಥೆಗಳು ಇದೆ, ಉಪಕಥೆಗಳಿದೆ, ದಂತಕಥೆಗಳು ಕೂಡ ಇದೆ. ಇಲ್ಲಿ ಯಾರು ಶಿವರಾತ್ರಿಯ ದಿನ ಉಪವಾಸ ಮಾಡಿ ಶಿವನಿಗೆ ಜಲದಿಂದ ಅಭಿಷೇಕವನ್ನು ಮಾಡಿ ಬಿಲ್ವ ಪತ್ರಗಳನ್ನು ಅರ್ಪಿಸಿ ಆ ರಾತ್ರಿ ಜಾಗರಣೆಯನ್ನು ಮಾಡ್ತಾರೆ, ಅಂಥವರಿಗೆ ಸದ್ಗತಿ ಪ್ರಾಪ್ತಿಯಾಗತ್ತೆ ಅನ್ನುವಂಥ ಉಲ್ಲೇಖ ಇದೆ. ಹಾಗಾಗಿನೇ ಈ ಶಿವರಾತ್ರಿಯ ಪೂಜೆಯ ಫಲ ಅಷ್ಟಿಷ್ಟಲ್ಲ, ಬಹಳ ವಿಶಿಷ್ಟವಾಗಿರುವಂಥದ್ದು. ಇಲ್ಲಿ ದೇವತೆಗಳು ಮತ್ತೆ ರಾಕ್ಷಸರು ಅಮೃತಕ್ಕಾಗಿ ಸಮುದ್ರ ಮಂಥನವನ್ನ ಮಾಡುವಂತಹ ಸಂದರ್ಭದಲ್ಲಿ ಮೊದಲು ಒಂದು ಕುಂಭದ ತುಂಬ ಹಾಲಾಹಲ ವಿಷ ಉತ್ಪತ್ತಿಯಾಗುತ್ತೆ. ಅದು ಇಡೀ ಸೃಷ್ಟಿಯನ್ನೇ ನಿರ್ನಾಮ ಮಾಡುವಂತಹ ಒಂದು ವಿಷ. ಅಷ್ಟು ಪ್ರಖರತೆ, ಅಷ್ಟು ತೀವ್ರತೆ ಇರುತ್ತೆ. ಅಂತಹ ಸಂದರ್ಭದಲ್ಲಿ ದೇವತೆಗಳು ಮತ್ತೆ ರಾಕ್ಷಸರು ಯಾರಾದರೂ ಕೂಡ ಈ ಹಾಲಾಹಲ ವಿಷವನ್ನ ಕುಡಿಬೇಕು ಅನ್ನುವಂಥ ಒಂದು ಸನ್ನಿವೇಶ ಒದಗಿ ಬರುತ್ತೆ. ಆದರೆ ಯಾರೂ ಕೂಡ ಅದನ್ನ ಕುಡಿಲಿಕ್ಕೆ ಮುಂದಾಗಲ್ಲ. ಹಾಲಾಹಲ ವಿಷ ಇಡೀ ನಭೋ ಮಂಡಲವನ್ನೇ ನಾಶ ಮಾಡಬಲ್ಲಂತಹ ಸಾಮರ್ಥ್ಯ ಹೊಂದಿದ್ರಿಂದ ಲೋಕ ಕಲ್ಯಾಣಕ್ಕಾಗಿ ಪರಶಿವನೇ ಆ ಹಾಲಾಹಲ ವಿಷವನ್ನ ಕುಡಿಲಿಕ್ಕೆ ಮುಂದಾಗ್ತಾನೆ. ಆಗ ಆ ವಿಷ ಶಿವನ ಹೊಟ್ಟೆಯನ್ನ ಸೇರಿದ್ರೆ ತಳಮಳ ಆಗತ್ತೆ ಅಂತ ಹೇಳಿ ಭಾವಿಸಿದಂತಹ ಪಾರ್ವತಿ ಅದನ್ನ ಶಿವನ ಗಂಟಲಿನಲ್ಲೇ ತಡೆಯುವಂತೆ ಶಿವನ ಗಂಟಲಿನನ್ನ ಒತ್ತಿ ಹಿಡಿತಾಳೆ ಪಾರ್ವತಿ. ಹಾಗಾಗಿ ಆ ವಿಷ ಶಿವನ ಗಂಟಲಿನಲ್ಲೇ ನಿಂತು ಹೋಗುತ್ತೆ. ಅದಕ್ಕಾಗಿನೇ ಶಿವನನ್ನ ವಿಷಕಂಠ ಅಥವಾ ನೀಲಕಂಠ ಅಂತ ಹೇಳಿ ಕರೆಯುವಂಥದ್ದಿದೆ. ಹಾಗೆ ಈ ಸಂದರ್ಭದಲ್ಲಿ ವಿಷ ಏನಾದ್ರೂ ದೇಹದ ಒಳಗೆ ಸೇರ್ಬಿಟ್ಟಿದ್ರೆ ಶಿವನಿಗೆ ತೊಂದರೆ ಆಗತ್ತೆ ಅಂತ ಹೇಳಿ ಶಿವನನ್ನ ನಿದ್ರಿಸಲು ಬಿಡಲಿಲ್ಲ. ಹಾಗಾಗಿ ರಾತ್ರಿ ಇಡೀ ದೇವತೆಗಳೆಲ್ಲರೂ ಕೂಡ ಶಿವನ ಭಜನೆಯನ್ನ ಮಾಡ್ತಾರೆ, ಶಿವನನ್ನ ಎಚ್ಚರದಿಂದ ಇರುವಂತೆ ನೋಡ್ಕೊಳ್ತಾರೆ. ಹಾಗಾಗಿ ಆ ಪವಿತ್ರವಾದಂತಹ ದಿನವನ್ನೇ ಶಿವರಾತ್ರಿ ಅಂತ ಹೇಳಿ ಕರೆಯುವಂಥದ್ದು. ಅದಕ್ಕಾಗಿ ಜಾಗರಣೆಯನ್ನ ಮಾಡಬೇಕು ಅನ್ನುವಂಥದ್ದು, ಅಂದ್ರೆ ಆ ದಿನ ರಾತ್ರಿ ನಿದ್ರಿಸಬಾರದು ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿನೇ ಈ ಮಹಾ ಶಿವರಾತ್ರಿಯ ಆಚರಣೆಗೆ ಎರಡೂ ಪ್ರಮುಖವಾದಂತಹ ನಿಬಂಧನೆಗಳಿದೆ. ಅದರಲ್ಲಿ ಒಂದು ಉಪವಾಸ, ಇನ್ನೊಂದು ಜಾಗರಣೆ. ಇಲ್ಲಿ ಶಿವನನ್ನ ಪೂಜೆ ಮಾಡೋದ್ರಿಂದ ಶಿವ ಆಶುತೋಷ, ಕರುಣಾಮಯಿ. ಹಾಗಾಗಿ ಸರ್ವರನ್ನೂ ಕೂಡ ಬಹಳ ಬೇಗ ಅನುಗ್ರಹಿಸ್ತಾನೆ ಅನ್ನುವಂಥ ಒಂದು ಪ್ರತೀತಿ ಇದೆ. ಹಾಗೆ ಈ ದಿನ ಶಿವನಿಗೆ ಅಭಿಷೇಕವನ್ನು ಮಾಡಿ ಬಿಲ್ವ ಪತ್ರಗಳನ್ನು ಅರ್ಪಿಸೋದ್ರಿಂದ ಸದ್ಗತಿ ಪ್ರಾಪ್ತಿಯಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಇನ್ನು ಈ ಶಿವರಾತ್ರಿಯ ದಿನ ಶಿವ ತನ್ನ ಅರ್ಧಾಂಗಿ ಪಾರ್ವತಿಯ ಜೊತೆಯಲ್ಲಿ ಭೂಮಿಗೆ ಆಗಮಿಸ್ತಾನೆ ಅನ್ನುವಂಥದ್ದು, ಭೂ ಸಂಚಾರವನ್ನ ಮಾಡ್ತಾನೆ, ಎಲ್ಲ ಸ್ಥಾವರ ಜಂಗಮ ಲಿಂಗಗಳಲ್ಲಿ ಸಂಕ್ರಮಣಗೊಳ್ತಾನೆ ಅನ್ನುವಂಥ ಉಲ್ಲೇಖ ಇದೆ. ಹಾಗಾಗಿ ಈ ಶಿವರಾತ್ರಿಯ ದಿನ ಶಿವನನ್ನ ಯಾರು ಪೂಜೆ ಮಾಡ್ತಾರೆ, ಶಿವನನ್ನ ಯಾರು ಸ್ಮರಣೆ ಮಾಡ್ತಾರೆ, ಯಾರು ಶಿವ ಸ್ತೋತ್ರವನ್ನ ಹೇಳ್ಕೊಳ್ತಾರೆ, ಅವರ ಪಾಪಗಳು ಪರಿಹಾರ ಆಗತ್ತೆ ಅನ್ನುವಂಥ ಉಲ್ಲೇಖ ಕೂಡ ಇದೆ. ಇದನ್ನ ಸ್ವತಃ ಶಿವನೇ ತಿಳಿಸಿದ್ದಾನೆ ಅನ್ನುವಂಥ ಒಂದು ಶಾಸ್ತ್ರೋಕ್ತಿ ಕೂಡ ಇದೆ. ಇನ್ನು ಮದುವೆ ಆಗದೇ ಇರುವಂತಹ ಹೆಣ್ಣು ಮಕ್ಕಳು ಶಿವರೂಪಿಯಾದಂತಹ
ತಮಗೆ ಅನುರೂಪನಾದಂತಹ ಪತಿಗಾಗಿ ಪ್ರಾರ್ಥನೆಯನ್ನ ಮಾಡಿಕೊಂಡ್ರೆ ಅವರ ಪ್ರಾರ್ಥನೆ ಈಡೇರುತ್ತೆ. ಇನ್ನು ಮುತ್ತೈದೆಯರು ಪತಿಯ ಶ್ರೇಯೋಭಿವೃದ್ಧಿಗಾಗಿ ಪ್ರಾರ್ಥನೆ ಮಾಡುವಂಥದ್ದು ಸಂಪ್ರದಾಯ. ಅದೇ ರೀತಿ ಈ ಶಿವರಾತ್ರಿಯ ದಿನ ಯಾರು ಶಿವನನ್ನ ಪೂಜೆ ಮಾಡ್ತಾರೆ ಅವರ ಸಂಸಾರ ಸುಖವಾಗಿರುತ್ತೆ, ಸುಖ ಶಾಂತಿ ಸಮೃದ್ಧಿ ಸಿಕ್ಕತ್ತೆ ಅನ್ನುವಂಥ ನಂಬಿಕೆ ಕೂಡ ಇದೆ. ಇನ್ನು ಶಿವ ಹಿಂದೆ ಮುಂದೆ ನೋಡದೆ ವರವನ್ನ ಕೊಡುವಂಥವನು. ಶಿವನನ್ನ ಒಲಿಸ್ಕೊಂಡ್ರೆ ಸಾಕು. ಅದರಲ್ಲೂ ಶಿವ ಅಭಿಷೇಕ ಪ್ರಿಯ, ಹಾಗೆ ವಿಷ್ಣು ಅಲಂಕಾರ ಪ್ರಿಯ. ಇಲ್ಲಿ ಶಿವನಿಗೆ ನೀರಿನಿಂದ ಅಭಿಷೇಕವನ್ನ ಮಾಡಿದ್ರೆ ಸಾಕು, ಶಿವ ಬೇಗ ವರಗಳನ್ನ ನೀಡ್ತಾನೆ ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ಭಕ್ತರು ಬೇಡುವಂತಹ ವರಗಳನ್ನ ಶಿವ ದಯಪಾಲಿಸ್ತಾನೆ ಅನ್ನುವಂಥದ್ದು, ಜೊತೆಗೆ ಎಷ್ಟೇ ಸಂಕಟದಿಂದ ನರಳ್ತಾ ಇದ್ರೂ ಕೂಡ ಅವರಿಗೂ ಮುಕ್ತಿ ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಶಿವಭಕ್ತನಿಗೆ ನರಕ ಇಲ್ಲ ಅನ್ನುವಂಥ ಮಾತು ಇಲ್ಲಿ ಸ್ಮರಣೆ ಮಾಡ್ಕೊಳ್ಬಹುದು. ಇನ್ನು ಶಿವರಾತ್ರಿಯ ಮತ್ತೊಂದು ವಿಶೇಷತೆ ಅಂತ ಹೇಳಿದ್ರೆ ಶಿವ ಗಿರಿಜೆಯನ್ನ ವಿವಾಹ ಆದಂತಹ ಸಂದರ್ಭ ಅಂತ ಹೇಳ್ತಾರೆ. ಹಾಗಾಗಿ ಪಾರ್ವತಿ ದೇವಿ ಶಿವರಾತ್ರಿಯ ಸಮಯದಲ್ಲೇ ಶಿವನನ್ನ ಪ್ರಾರ್ಥನೆ ಮಾಡಿದ್ರಿಂದ, ಶಿವನ ಜಪ ಮಾಡಿದ್ರಿಂದ ಶಿವನನ್ನ ಒಲಿಸಿಕೊಳ್ಳಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಶಿವನನ್ನೇ ಪತಿಯಾಗಿ ಕೊನೆಗೆ ಪಡ್ಕೊಂಡ್ಲು ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗೆ ವೈಜ್ಞಾನಿಕವಾಗಿಯೂ ಕೂಡ ಈ ಶಿವರಾತ್ರಿ ಆಚರಣೆ ಪ್ರಮುಖವಾಗಿರುವಂಥದ್ದು. ಯಾಕೆಂದ್ರೆ ಇಲ್ಲಿ ಸೂರ್ಯ ಮತ್ತೆ ಚಂದ್ರರ ಚಲನೆಯಿಂದ ಆಗುವಂತಹ ಕಾಲ ವ್ಯತ್ಯಾಸ ಏನಿದೆ ಅದಕ್ಕೆ ನಾವು ಹೊಂದಿಕೊಳ್ಬೇಕು, ಹೊಂದಾಣಿಕೆ ಬೇಕು. ಅದಕ್ಕಾಗಿನೇ ಈ ಸಂದರ್ಭದಲ್ಲಿ ಚಳಿಗಾಲ ಮುಗಿದು ಬೇಸಿಗೆ ಕಾಲ ಆರಂಭ ಆಗುವಂತ ಸಂದರ್ಭ. ಶಿವರಾತ್ರಿ ಬಂತು, ಶಿವ ಶಿವ ಅಂತ ಚಳಿ ಹೋಯ್ತು ಅನ್ನುವಂತ ಒಂದು ಗಾದೆ ಮಾತು ಕೂಡ ಇದೆ. ಆದ್ರಿಂದಲೇ ಈ ಸಂದರ್ಭದಲ್ಲಿ ಚಳಿಗಾಲ ಉತ್ತುಂಗದಲ್ಲಿದ್ದು ನಂತರದಲ್ಲಿ ಬೇಸಿಗೆ ಆರಂಭ ಆಗುತ್ತೆ. ಜೊತೆಗೆ ಚಂದ್ರನ ಪ್ರಕಾಶವೂ ಕೂಡ ಕ್ಷೀಣಿಸ್ತಾ ಇರುತ್ತೆ. ಹಾಗೆ ಈ ಸಂದರ್ಭದಲ್ಲೇ ಶೀತದ ಬಾಧೆ ಕೂಡ ಕೆಲವರನ್ನ ಬಾಧಿಸತ್ತೆ. ಯಾಕೆಂದ್ರೆ ಇಲ್ಲಿ ಈ ವಾತಾವರಣದ ಪರಿವರ್ತನೆ ಆಗುವಂತ ಸಂದರ್ಭದಲ್ಲಿ. ಆದ್ರಿಂದಲೇ ಈ ದಿನ ನಾವು ಮಾಡುವಂತಹ ಶಿವನ ಪೂಜೆ, ಬಿಲ್ವಪತ್ರೆ ಎಲೆಗಳ ಸೇವನೆ ಮಾಡುವಂಥದ್ದಾಗ್ಲಿ ಅಥವಾ ಉಪವಾಸ ಮಾಡುವಂಥದ್ದಾಗ್ಲಿ, ಇದರಿಂದ ನಮಗೆ ಆಗುವಂತಹ ಈ ಶೀತದ ಸಮಸ್ಯೆಗಳಾಗ್ಲಿ ಉಸಿರಾಟದ ಸಮಸ್ಯೆಗಳನ್ನಾಗ್ಲಿ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿನೇ ಈ ಬಿಲ್ವಪತ್ರೆಯ ಸುವಾಸನೆಯ ಪರಿಮಳದಿಂದಲೇ ನಮಗೆ ಎಷ್ಟೋ ಕಾಯಿಲೆಗಳು ಗುಣ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಇನ್ನು ಶಿವಲಿಂಗದ ಮೇಲೆ ನಾವು ಅಭಿಷೇಕವನ್ನು ಮಾಡಿದಾಗ ಅಲ್ಲಿ ಒಂದು ಶಕ್ತಿ ರೂಪುಗೊಳ್ಳುತ್ತೆ. ಅದು ಧನಾತ್ಮಕವಾದಂತಹ ಶಕ್ತಿ. ನಮ್ಮ ಮನಸ್ಸಿಗೂ ಕೂಡ ಒಂದು ಪಾಸಿಟಿವ್ ಎನರ್ಜಿ ಇದರಿಂದ ಬರುವಂಥದ್ದು ಇದೆ. ಹಾಗಾಗಿನೇ ಇಲ್ಲಿ ದೇವಾಲಯಗಳನ್ನ ವಾಸ್ತುವಿನ ಪ್ರಕಾರ ಕಟ್ಟಿರೋದ್ರಿಂದ ಅದರಲ್ಲಿ ನಡೆಯುವಂತಹ ಪೂಜೆ ಆಗ್ಲಿ, ಘಂಟಾನಾದ ಆಗ್ಲಿ ಅಥವಾ ಬಳಸುವಂತಹ ಪತ್ರೆಗಳಾಗ್ಲಿ ಇದೆಲ್ಲವೂ ಕೂಡ ಒಂದು ವಿಶೇಷ ಆಕರ್ಷಣೆಯಿಂದ ಕೂಡಿರುವಂಥದ್ದು. ಆದ್ರಿಂದಲೇ ಈ ಒಂದು ಸಂದರ್ಭವನ್ನೇ ಶಿವಶಕ್ತಿ ಅಂತ ಹೇಳಿ ಕರೀತಾರೆ. ಇಲ್ಲಿ ಮಂತ್ರಗಳ ಪಠಣ ಇರುತ್ತೆ, ಅಭಿಷೇಕ ಇರುತ್ತೆ, ಹಾಗೆ ಬಿಲ್ವಪತ್ರೆಯ ಪೂಜೆ ಇರುತ್ತೆ. ಇದೆಲ್ಲದರಿಂದ ಕೂಡ ಹೆಚ್ಚಿನ ಶಕ್ತಿ ಒದಗಿ ಬರುತ್ತೆ ಅನ್ನುವಂಥ ನಂಬಿಕೆ ಇದೆ. ಹಾಗಾಗಿನೇ ಈ ಶಿವರಾತ್ರಿಯ ಪೂಜೆ ತುಂಬಾ ವಿಶಿಷ್ಟವಾಗಿರುವಂಥದ್ದು. ಇನ್ನು ರಾತ್ರಿಯಲ್ಲಿ ಜಾಗರಣೆ ಯಾಕೆ ಅಂತ ಹೇಳಿದ್ರೆ ರಾತ್ರಿ ಅಜ್ಞಾನದ ಸಂಕೇತ. ಮತ್ತೆ ಆ ಸಮಯದಲ್ಲಿ ನಿದ್ರೆ ಮಾಡದೆ ಎಚ್ಚರವಾಗಿರುವಂಥದ್ದು ತಿಳುವಳಿಕೆಯ ಸಂಕೇತ. ಹಾಗಾಗಿನೇ ನಾವು ಕತ್ತಲಿನಿಂದ ಬೆಳಕಿನೆಡೆಗೆ ಪಯಣ ಮಾಡುವಂತಹ ಒಂದು ಸಂದರ್ಭ ಇದು. ಹಾಗಾಗಿನೇ ರಾತ್ರಿ ಜಾಗರಣೆ ಮಾಡುವಂಥದ್ದು ಕೂಡ ಮೋಕ್ಷದ ಕಡೆಗೆ ಹೋಗುವುದು ಅನ್ನುವಂಥ ತತ್ವವನ್ನ ತಿಳಿಸಿಕೊಡತ್ತೆ. ಇಲ್ಲಿ ಉಪವಾಸ ಮಾಡುವಂಥದ್ದು ದೇವರಿಗೆ ಹತ್ತಿರವಾಗುವಂತಹ ಸಂದರ್ಭ. ಉಪವಾಸ ಅದು ದೇವರ ಸನಿಹದಲ್ಲಿ ಇರುವಂಥದ್ದು. ಆದ್ರಿಂದಲೇ ದೇವರ ಬಗ್ಗೆನೇ ಚಿಂತನೆ ಮಾಡುವಂಥದ್ದು, ಸ್ತೋತ್ರಗಳನ್ನ ಹೇಳ್ಕೊಳ್ಳುವಂಥದ್ದು, ಆತನ ಬಗ್ಗೆ ಧ್ಯಾನ ಮಾಡುವಂಥದ್ದು, ಇದೆಲ್ಲದರ ವಿಚಾರದಲ್ಲಿ ಊಟ ತಿಂಡಿಯ ಕಡೆಗೆ ಗಮನ ಇರಲ್ಲ. ಇದು ಉಪವಾಸ. ಹಾಗಾಗಿನೇ ಇಲ್ಲಿ ಉಪವಾಸ ಮತ್ತೆ ಜಾಗರಣೆ ತುಂಬಾ ವಿಶಿಷ್ಟವಾಗಿ ಇರುವಂಥದ್ದು. ಇಲ್ಲಿ ನಿದ್ರೆ ಆಲಸ್ಯದ ಪ್ರತೀಕ, ಅಹಂಕಾರದ ಪ್ರತೀಕ, ಅಜ್ಞಾನದ ಪ್ರತೀಕ. ಇದನ್ನ ನಾವು ನಮ್ಮಿಂದ ದೂರ ಮಾಡಬೇಕು ಅಂತ ಹೇಳಿದ್ರೆ ನಾವು ಜಾಗೃತರಾಗಿರ್ಬೇಕು, ಅಲರ್ಟ್ ಆಗಿರ್ಬೇಕು. ಅದಕ್ಕಾಗಿನೇ ನಾವು ದೇವರನ್ನ ಸ್ಮರಣೆ ಮಾಡ್ತಾ ತಮೋ ಗುಣಗಳಿಂದ ಜಾಗೃತರಾಗಬೇಕು ಅನ್ನುವಂಥದ್ದು ಶಿವರಾತ್ರಿಯ ಈ ಜಾಗರಣೆಯ ಸಂದೇಶ. ಹಾಗಾಗಿ ಈ ದಿನ ಶಿವಾಲಯಕ್ಕೆ ಹೋಗಿ ಶಿವನ ದರ್ಶನ ಮಾಡಿ ಸ್ವಲ್ಪ ಬಿಲ್ವಪತ್ರ ಎಲೆಗಳಿಂದ ಶಿವನನ್ನ ಪೂಜೆ ಮಾಡಿ, ಜೊತೆಗೆ ಶಿವನಿಗೆ ರುದ್ರಾಭಿಷೇಕವನ್ನ ಮಾಡಿಸಿ ರುದ್ರ ನಮಕ ಚಮಕಗಳನ್ನ ಈ ದಿನ ಪಠಣ ಮಾಡ್ಕೊಳ್ಳಿ. ಹೆಚ್ಚಿನ ಶಕ್ತಿ ಪ್ರಾಪ್ತಿಯಾಗುತ್ತೆ. ಜೊತೆಗೆ ಕೆಲವರು ಶಿವಲಿಂಗಕ್ಕೆ ರುದ್ರಾಭಿಷೇಕದ ಜೊತೆಗೆ ಪಂಚಾಮೃತ ಅಭಿಷೇಕವನ್ನು ಕೂಡ ಮಾಡ್ತಾರೆ. ಇದಕ್ಕೆಂದೇ ಮಹಾನ್ಯಾಸ ಅನ್ನುವಂಥ ಒಂದು ಪ್ರಕಾರ ಇದೆ. ನಂತರ ನೀರಿನ ಅಭಿಷೇಕ ನಿರಂತರವಾಗಿ ಮಾಡ್ತಾ ಇರ್ತಾರೆ.
ಇನ್ನು 11 ಬಾರಿ ನಮಕ ಚಮಕಗಳನ್ನ 11 ಜನ ಋತ್ವಿಕರು ಪಠಣ ಮಾಡೋದಿಕ್ಕೆ ಏಕಾದಶ ವಾರ ರುದ್ರಾಭಿಷೇಕ ಅಂತ ಹೇಳಿ ಕರೀತಾರೆ. ಮೊದಲಿಗೆ ಚಮಕದ 3ನೇ ಭಾಗವನ್ನು ಉಚ್ಚರಿಸಿ ನಂತರ 1 ನಮಕದ ಭಾಗವನ್ನ, ನಂತರ 11 ಚಮಕದ ಭಾಗಗಳನ್ನು ಕೂಡ ಪಠಣ ಮಾಡುವಂಥದ್ದು. ನಂತರ 2ನೇ ನಮಕದ ಭಾಗವನ್ನ ಮತ್ತೆ 11 ಚಮಕದ ಭಾಗಗಳನ್ನು ಕೂಡ ಪಠಣ ಮಾಡ್ತಾರೆ. ಹೀಗೆ 11 ಭಾಗಗಳನ್ನ ಪಠಣ ಮಾಡಿ ಅಭಿಷೇಕವನ್ನ ಮಾಡ್ತಾರೆ. ಇದನ್ನ ಒಂದು ರುದ್ರ ಅಂತ ಹೇಳಿ ಕರೀತಾರೆ. ಹಾಗೆ ಈ ದಿನ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವಂಥದ್ದು ಒಂದು ವಿಶೇಷವಾಗಿ ಇರುವಂತಹ ಸಂದರ್ಭ. ಇನ್ನು ರಾತ್ರಿ ಈ ದಿನ 4 ಯಾಮದ ಪೂಜೆ ನಡೆಯುತ್ತೆ. ಅಂದ್ರೆ 3 ಗಂಟೆಗಳಿಗೊಮ್ಮೆ ಶಿವಲಿಂಗಕ್ಕೆ ಅಭಿಷೇಕವನ್ನ ಮಾಡುವಂಥದ್ದು, ಶಿವ ಪಂಚಾಕ್ಷರಿ ಮಂತ್ರವನ್ನ ಜಪಿಸುವಂಥದ್ದು ಈ ದಿನದ ವಿಶೇಷತೆ. ಹಾಗಾಗಿನೇ ಈ 4 ಯಾಮಗಳ ಪೂಜೆ ಅಥವಾ 4 ಆಯಾಮಗಳ ಪೂಜೆ ಏನಿದೆ ಇದು ಈ ಶಿವರಾತ್ರಿಯ ವಿಶೇಷತೆಗಳಲ್ಲಿ ಒಂದಾಗಿರುವಂಥದ್ದು. ಹಾಗಾಗಿ ಈ ದಿನ 12 ಜ್ಯೋತಿರ್ಲಿಂಗಗಳನ್ನ ಸ್ಮರಣೆ ಮಾಡ್ಕೊಳ್ಳಿ, ಶಿವ ಸ್ತೋತ್ರವನ್ನ ಹೇಳ್ಕೊಳ್ಳಿ, ಶಿವನ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಮಹಾಶಿವರಾತ್ರಿಯ ಶುಭಾಶಯಗಳು. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ, 10ನೇ ಮನೆ. ಹಾಗಾಗಿನೇ ಈ ದಿನ ನಿಮ್ಮ ವೃತ್ತಿಪರ ಕೆಲಸಗಳಲ್ಲಿ ಅನುಕೂಲಕರವಾದಂತಹ ವಾತಾವರಣ ಇದೆ. ಅಪರೂಪಕ್ಕೆ ಈ ದಿನ ತುಂಬ ಪ್ರಗತಿದಾಯಕವಾದಂತಹ ಸಂದರ್ಭಗಳು ನಿಮ್ಮನ್ನ ಎದುರುಗೊಳ್ತಾ ಇದೆ. ಹಾಗೆ ಈ ದಿನ ನಿಮ್ಮ ಕುಟುಂಬದಲ್ಲಿ, ಸಮಾಜದಲ್ಲಿ ನಿಮ್ಮ ಖ್ಯಾತಿ ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗೆ ನೀವು ಕೊಟ್ಟಂತಹ ಭರವಸೆಗಳನ್ನು ಈಡೇರಿಸುವಂಥದ್ದಾಗಲಿ, ನಿಮ್ಮ ಮಾತಿನಂತೆ ನಡೆದುಕೊಳ್ಳುವಂತಹ ವಿಚಾರದಲ್ಲಾಗಲಿ ಈ ದಿನ ನಿಮಗೆ ವಿಶೇಷ ಗೌರವ ಪ್ರಾಪ್ತಿಯಾಗುತ್ತೆ. ಹಾಗೆ ಈ ದಿನ ಶುಭ ಕಾರ್ಯಗಳಿಗಾಗಿ ಹಣ ಖರ್ಚು ಮಾಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ವ್ಯವಹಾರ ಲಾಭದಾಯಕವಾಗಿರುತ್ತೆ. ಸ್ವಂತ ಬಿಸಿನೆಸ್ಸಲ್ಲೂ ಕೂಡ ಈ ದಿನ ನಿಮಗೆ ಅನುಕೂಲ ಇದೆ. ಹಾಗೆ ಈ ದಿನದಲ್ಲಿ ಯಾವುದೇ ರೀತಿಯಲ್ಲಿ ನಿಮ್ಮ ಹಣಕಾಸಿನ ವ್ಯವಸ್ಥೆ ತುಂಬ ಚೆನ್ನಾಗಿ ಲೆಕ್ಕಾಚಾರ ಮಾಡಿ ಮುಂದುವರಿಯುವಂಥದ್ದು ಇದೆ. ಹಾಗಾಗಿ ಈ ದಿನ ನಿಮ್ಮ ವ್ಯವಹಾರಗಳಲ್ಲಿ ಅನುಕೂಲ ಇದೆ, ತೃಪ್ತಿ ಕೂಡ ಇದೆ. ಇನ್ನು ಈ ದಿನ ನಿಮಗೆ ಎದುರಾಗುವಂಥ ಅವಕಾಶಗಳೇನಿದೆ ಅದನ್ನು ಸದುಪಯೋಗ ಮಾಡಿಕೊಳ್ಳಿ. ಹಾಗೆ ವ್ಯವಹಾರಸ್ಥರಿಗೆ ನಿಮ್ಮ ವ್ಯಾಪಾರವನ್ನು ವಿಸ್ತರಣೆ ಮಾಡಲಿಕ್ಕಾಗಲಿ ಅಥವಾ ಹಣವನ್ನು ಹೂಡಿಕೆ ಮಾಡಲಿಕ್ಕಾಗಲಿ ಒಳ್ಳೆಯ ಸಮಯ ಇದು. ಇದನ್ನು ನೀವು ಉತ್ತಮ ರೀತಿಯಲ್ಲಿ ಬಳಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಈ ದಿನ ಆತ್ಮವಿಶ್ವಾಸ ಹೆಚ್ಚಾಗುವಂಥ ಸಂದರ್ಭ ಇದೆ. ಏಕೆಂದರೆ ನಿಮ್ಮ ಮುಂದಿನ ವ್ಯಾಸಂಗದ ಬಗ್ಗೆ ನಿಮಗೆ ಅನುಕೂಲಕರವಾಗಿರುವಂಥ ಮಾಹಿತಿಗಳು ಸಿಕ್ಕುವಂಥ ಸಂದರ್ಭ ಇದೆ. ಹಾಗೆ ಮೇಷರಾಶಿಯವರಿಗೆ 7.5 ಶನಿಯ ದೋಷ ಇರೋದರಿಂದ ನೀವು ಈ ದಿನ ಮಹಾಶಿವರಾತ್ರಿಯ ವಿಶೇಷ ಪೂಜಾ ಕೈಂಕರ್ಯದಲ್ಲಿ ಪಾಲ್ಗೊಳ್ಳುವಂಥದ್ದು ತುಂಬ ಸೂಕ್ತ. ಹಾಗೆ ಶಿವನ ದರ್ಶನ ಮಾಡಿ ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಹಾಗೆ ಯಾರಿಗೆ ವಿವಾಹ ಆಗ್ತಾ ಇಲ್ಲ, ವಿವಾಹ ತಡ ಆಗ್ತಾ ಇದೆ, ಇನ್ನು ವಿವಾಹದ ಬಗ್ಗೆ ಈ ಪ್ರಸ್ತಾವನೆಗಳೇ ಬರ್ತಾ ಇಲ್ಲ ಅನ್ನುವಂಥವ್ರು ಈ ದಿನ ಶಿವನ ಅಭಿಷೇಕಕ್ಕೆ ಸ್ವಲ್ಪ ಕಬ್ಬಿನ ಹಾಲನ್ನ ಕೊಡಿ, ಶಿವನನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಕೆಲವೊಂದು ವಿಚಾರಗಳು ನಿಮ್ಮ ಹತೋಟಿಗೆ ಮೀರಿ ಘಟಿಸುವಂಥದ್ದು ಇದೆ. ಔಟ್ ಆಫ್ ಕಂಟ್ರೋಲ್ ಅಂತಾರಲ್ಲ, ಆ ರೀತಿಯಲ್ಲಿ ನಿಮಗೆ ಸಂಬಂಧಪಡುವಂತಹ ವಿಚಾರಗಳು ಕೂಡ ಈ ದಿನ ನಿಮ್ಮ ಪ್ರಯತ್ನಕ್ಕೆ ಹೊರತಾಗಿ ನಿಲ್ಲುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಫಲಿತಾಂಶಗಳು ನಿಮಗೆ ಅಷ್ಟೊಂದು ಸಮಾಧಾನವನ್ನು ತರಲ್ಲ. ಹಾಗೆ ನೀವೆಣಿಸಿದಂತೆ ಎಲ್ಲವೂ ಕೂಡ ಸಾಗಲ್ಲ. ಅಂದರೆ ನೀವು ಅಂದುಕೊಳ್ಳೋದೇ ಒಂದು, ಅದು ಆಗೋದೇ ಮತ್ತೊಂದು. ಹಾಗಾಗಿನೇ ಈ ದಿನ ಪ್ರತಿ ಫಲಿತಾಂಶದಲ್ಲೂ ಕೂಡ ನೀವು ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಆಸೆ ಆಕಾಂಕ್ಷೆಗಳಿಗೂ ಕೂಡ ಕೆಲವರು ಅಡ್ಡಿಪಡಿಸುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿನೇ ಈ ದಿನ ಸ್ವಾತಂತ್ರ್ಯ ಅನ್ನುವಂಥದ್ದು ಇರಲ್ಲ. ಜೊತೆಗೆ ಕೆಲವೊಮ್ಮೆ ಪೈಪೋಟಿಗಳು ಇರುವಂಥದ್ದು ಇದೆ, ಸ್ಪರ್ಧೆ ಇದೆ, ಅನ್ಹೆಲ್ತಿ ಕಾಂಪಿಟೇಷನ್ ಅನ್ನುವಂಥದ್ದು ಇದೆ. ಆದರೆ ಅದನ್ನೆಲ್ಲವನ್ನು ಕೂಡ ಬಹಳ ಜಾಣತನದಿಂದ ನೀವು ನಿಭಾಯಿಸಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಮಾತಿನಲ್ಲಿ ಸ್ವಲ್ಪ ನಿಯಂತ್ರಣ ಇಟ್ಕೊಂಡ್ರೆ ಕೆಲವರನ್ನು ನೀವು ನಿಮ್ಮ ಹತ್ತಿರಕ್ಕೆ ತೆಗೆದುಕೊಳ್ಳುವಂಥ ಸಂದರ್ಭ ಇರುತ್ತೆ. ಅಂದರೆ ಅವರ ಒಂದು ಅಭಿಪ್ರಾಯದಂತೆಯೇ ನಿಮ್ಮ ಒಂದು ಅಭಿಪ್ರಾಯವನ್ನು ಸೇರ್ಪಡೆಗೊಳಿಸಿ ಕೆಲಸವನ್ನು ಪೂರೈಸುವಂಥ ಒಂದು ಪ್ರಯತ್ನ ಮಾಡ್ಬೋದು. ಹಾಗಾಗಿ ಈ ದಿನ ನಿಮ್ಮ
ಮಾತಾಗಲಿ, ನೀವು ಬಳಸುವಂಥ ಪದಗಳಾಗಲಿ ಬಹಳ ಆಕರ್ಷಣೀಯವಾಗಿರಬೇಕು, ಬಹಳ ಸಿಹಿಯಾಗಿ ಇರಬೇಕು. ಇನ್ನು ಈ ದಿನ ನಿಮ್ಮ ಯೋಜನೆಗಳನ್ನು ಸದ್ದಿಲ್ಲದೆ ಕಾರ್ಯಗತಗೊಳಿಸುವಂಥ ಒಂದು ಪ್ರಯತ್ನ ಮಾಡಿ. ಏಕೆಂದರೆ ಕೆಲಸದ ಆರಂಭಕ್ಕೆ ಮೊದಲೇ ಅದಕ್ಕೆ ಸಾಕಷ್ಟು ಪ್ರಚಾರವನ್ನು ಕೊಡಬೇಡಿ. ಮೊದಲು ಕೆಲಸ, ನಂತರ ಫಲಿತಾಂಶ. ಆ ಫಲಿತಾಂಶವೇ ನಿಮ್ಮ ಪ್ರಯತ್ನವನ್ನು ಸಾರಿ ಹೇಳಬೇಕು. ಆ ರೀತಿಯಲ್ಲಿ ನಿಮ್ಮ ಒಂದು ಪ್ರಕ್ರಿಯೆ ಮುಂದುವರಿಲಿ. ಹಾಗೆ ಈ ದಿನ ಯಾರೊಂದಿಗೂ ಕೂಡ ಹೆಚ್ಚು ಮನಸ್ತಾಪಗಳನ್ನು ಮಾಡಿಕೊಳ್ಬೇಡಿ. ಜೊತೆಗೆ ಈ ಡಿಪೆಂಡೆನ್ಸಿ ಅನ್ನುವಂಥದ್ದನ್ನು ಕೂಡ ಕಡಿಮೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಈ ದಿನ ವಿಶೇಷವಾಗಿ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ, ಎಷ್ಟೇ ಖರ್ಚು ಮಾಡಿದ್ರೂ ಕೂಡ ಕೆಲವೊಂದು ಕೆಲಸಗಳು ಪೂರ್ಣ ಆಗಲ್ಲ. ಹಾಗಾಗಿ ಅಪೂರ್ಣವಾದ ಕೆಲಸ ಇದ್ದರೂ ಪರವಾಗಿಲ್ಲ, ನಾಳೆ ಅದನ್ನು ಮುಂದುವರಿಸ್ಬೋದು. ಆದರೆ ಈ ದಿನ ಕೆಲಸದಲ್ಲಿ ಆಸಕ್ತಿಯನ್ನು ಕಳ್ಕೊಳ್ಬೇಡಿ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ. ಹಾಗೆ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಚಂದ್ರ ಅಷ್ಟಮದಲ್ಲಿದ್ದಾನೆ, 8ರಲ್ಲಿದ್ದಾನೆ, ದುಸ್ಥಾನದಲ್ಲಿದ್ದಾನೆ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನಷ್ಟದ ಬಾಬ್ತುಗಳು ಜಾಸ್ತಿ ಇರುತ್ತೆ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಅಲ್ಲಿ ಯಶಸ್ವಿಯಾಗಿ ಕೆಲಸಗಳು ನಡೆಯಲ್ಲ, ಅಡೆತಡೆಗಳು ಜಾಸ್ತಿ ಇರುತ್ತೆ. ಜೊತೆಗೆ ಹಣಕಾಸಿನ ವಿಚಾರದಲ್ಲೂ ಕೂಡ ನೀವು ಸಮರ್ಪಕವಾದ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿನೇ ಈ ದಿನ ನಿಮಗೆ ಸ್ವಲ್ಪ ಹಿನ್ನಡೆ ಇರುವಂತಹ ದಿನ. ಇನ್ನು ಈ ದಿನ ಸಮಾಜದಲ್ಲಿರುವಂಥ ಹಿರಿಯರ ಜೊತೆಯಲ್ಲಿ ತುಂಬ ಸೌಹಾರ್ದಯುತವಾಗಿ ನೀವು ಮಾತಾಡಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಮನಸ್ತಾಪಗಳಾಗಿ, ಭಿನ್ನಾಭಿಪ್ರಾಯಗಳಾಗಿ ಅಲ್ಲೂ ಕೂಡ ನಿಮಗೆ ಕೆಲಸದಲ್ಲಿ ಪ್ರಗತಿ ಅನ್ನುವಂಥದ್ದು ಕಾಣಿಸಲ್ಲ. ಇನ್ನು ಯಾವುದೇ ಸನ್ನಿವೇಶಗಳು ಎದುರಾದರೂ ಕೂಡ ಅದನ್ನು ನಿಮ್ಮ ಸ್ವಂತ ಉಪಯೋಗಕ್ಕೆ ಬಳಸ್ಕೊಳ್ಳಿ, ಒಳ್ಳೆಯ ಉಪಯೋಗ ಮಾಡಿಕೊಳ್ಳಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಆದರೆ ನಿಮ್ಮ ಸ್ನೇಹಿತರ ಒತ್ತಾಯ, ಒತ್ತಡ, ಇದರಿಂದ ಕೆಲವೊಮ್ಮೆ ತಪ್ಪುಗಳನ್ನು ಮಾಡುವಂಥ ಸಂದರ್ಭ ಕೂಡ ಈ ದಿನ ಇದೆ. ಇದನ್ನು ನೀವು ರಿಪೇರಿ ಮಾಡಿಕೊಂಡು ಮೊದಲಿನ ಗೌರವ ಪಡ್ಕೊಳ್ಳಿಕ್ಕೆ ಸ್ವಲ್ಪ ಪ್ರಯಾಸ ಪಡಬೇಕಾಗತ್ತೆ. ಹಾಗಾಗಿ ಆರಂಭದಲ್ಲೇ ಸ್ವಲ್ಪ ಎಚ್ಚರಿಕೆಯಿಂದ ಇರುವಂಥದ್ದು ಉತ್ತಮ. ಇನ್ನು ಈ ದಿನ ಹಣ ಗಳಿಸುವಂಥ ಇಚ್ಛೆ, ಅದರಲ್ಲೂ ಬೇಗ ಹಣ ಗಳಿಸಬೇಕು ಅನ್ನುವಂಥ ಒಂದು ಇರಾದೆ ಏನಾದರೂ ಇದ್ದರೆ, ಅತಿ ಆಸೆ ಅನ್ನುವಂಥದ್ದು ಇದ್ದರೆ ಅಲ್ಲಿ ತಪ್ಪು ಹೆಜ್ಜೆ ಇಡುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆ. ಹಾಗೆ ಹವಾಗುಣದ ಏರುಪೇರು, ಇದರಿಂದ ಆರೋಗ್ಯ ಕೆಡುವಂಥ ಸಂಭವ ಕೂಡ ಇದೆ. ಜೊತೆಗೆ ಅಷ್ಟಮದಲ್ಲಿ ನಿಮಗೆ ಕುಜ ಇರೋದ್ರಿಂದ ಸ್ಪರ್ಧೆಗಳು ಜಾಸ್ತಿ ಇರುತ್ತೆ, ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಅದರಲ್ಲೂ ಈ ದಿನ ಹರಿತವಾದಂಥ ವಸ್ತುಗಳನ್ನು ಉಪಯೋಗಿಸುವಂತಹ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಸಣ್ಣ ಪುಟ್ಟ ಅವಘಡಗಳಾಗುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಪ್ರಯಾಣದ ಸಂದರ್ಭದಲ್ಲೂ ಕೂಡ ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಸಪ್ತಮದಲ್ಲಿ ಚಂದ್ರ ಇರುವಂತಹ ದಿನ. 7ನೇ ಮನೆ ಕಳತ್ರ ಸ್ಥಾನ. ಹಾಗಾಗಿ ವಿವಾಹ ಆಗಿರುವಂತಹ ದಂಪತಿಗಳಿಗೆ ಈ ದಿನ ಸಂತೋಷ ಇದೆ, ಸಮಾಧಾನ ಇದೆ. ಇನ್ನು ಅವಿವಾಹಿತರಿಗೆ, ವಿವಾಹಕ್ಕಾಗಿ ಪ್ರಯತ್ನ ಪಡ್ತಾ ಇರುವಂಥವ್ರಿಗೂ ಕೂಡ ಈ ದಿನ ಕುಜನಿಂದ ಉತ್ತಮವಾದಂತಹ ಅವಕಾಶಗಳು ಸಿಕ್ಕತ್ತೆ. ಏಕೆಂದರೆ ಸಪ್ತಮದಲ್ಲೇ ಕುಜ ಸ್ಥಿತನಾಗಿರೋದ್ರಿಂದ ವಿವಾಹಕ್ಕೆ ಒಳ್ಳೆಯ ಸಂದರ್ಭ. ಹಾಗಾಗಿ ಪ್ರಯತ್ನ ಪಟ್ಟರೆ ಮಾತ್ರ ನಿಮಗೆ ಫಲ ಅನ್ನುವಂಥದ್ದು ಇದೆ. ಇಲ್ಲಿ ಕುಜ ಸ್ಪರ್ಧೆಗೆ ಕಾರಕ. ಹಾಗಾಗಿನೇ ಈ ಒಂದು ಸಂದರ್ಭದಲ್ಲೂ ಕೂಡ ವಿವಾಹಕ್ಕೆ ಸಂಬಂಧಪಟ್ಟಂತೆ ಸ್ಪರ್ಧೆಗಳಿದೆ, ಪೈಪೋಟಿಗಳಿದೆ. ಹಾಗೆ 4-6 ಜನರನ್ನು ನೀವು ವಧುವನ್ನಾಗಲಿ ವರರನ್ನಾಗಲಿ ನೋಡುವಂಥ ಸಾಧ್ಯತೆ ಇರುತ್ತೆ. ಆದರೆ ಅದರಲ್ಲಿ ಉತ್ತಮವಾಗಿರುವಂಥ ಆಯ್ಕೆ ಮಾಡಿಕೊಳ್ಳಿಕ್ಕೆ ಈ ದಿನ ನಿಮಗೆ ಸ್ವಲ್ಪ ಕಷ್ಟ ಸಾಧ್ಯವಾಗುತ್ತೆ. ಆದರೂ ಕೂಡ ಕಠಿಣ ಪರಿಶ್ರಮದ ಮೂಲಕ ಅದರಲ್ಲಿ ಜಯ ಕಾಣುವಂಥ ಒಂದು ಸಂದರ್ಭ ಇದೆ. ಅದಕ್ಕಾಗಿಯೇ ಗುರು ಹಿರಿಯರ ಮಾರ್ಗದರ್ಶನವನ್ನು ಅನುಸರಣೆ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ನಿರುದ್ಯೋಗಿಗಳಿಗೆ ಅಧಿಕಾರಿಗಳ ಬೆಂಬಲ ಸಿಕ್ಕುವಂಥ ಅವಕಾಶ ಕೂಡ ಇದೆ. ಹಾಗಾಗಿನೇ ಈ ದಿನ ನಿಮ್ಮ ಪ್ರಯತ್ನಕ್ಕೆ ಮೀರಿದಂಥ ಫಲವನ್ನು ಪಡ್ಕೊಳ್ತೀರಿ. ಹಾಗೆ ಈ ದಿನ ಬೆಲೆ ಬಾಳುವಂಥ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು, ವಾಹನ ಇರ್ಬೋದು, ಒಡವೆ ವಸ್ತ್ರಗಳಿರ್ಬೋದು, ಅಥವಾ ಈ ಎಲೆಕ್ಟ್ರಾನಿಕ್ ಉಪಕರಣಗಳಿರ್ಬೋದು, ಇದನ್ನು ಖರೀದಿ ಮಾಡುವಂಥ ಒಂದು ಒಳ್ಳೆಯ ಅವಕಾಶ ಈ ದಿನ ಇದೆ. ಇನ್ನು ಈ ದಿನ ಮನೆಯ ಹೊರಗೆ
ವಿವಾದಗಳನ್ನು ಪರಿಹಾರ ಮಾಡ್ಕೊಳ್ತೀರಿ. ಆದರೆ ಮನೆಯ ಒಳಗೆ ಇದ್ದಂತಹ ಕೆಲವೊಂದು ಭಿನ್ನಾಭಿಪ್ರಾಯಗಳೇನಿದೆ ಅದನ್ನು ಮಾತುಕತೆಯ ಮೂಲಕ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಏಕೆಂದರೆ ಈ ದಿನದ ಪ್ರಯತ್ನ ನಿಮಗೆ ತುಂಬ ಅನುಕೂಲವನ್ನು ತರುತ್ತೆ, ಸಮಾಧಾನವನ್ನು ತರುತ್ತೆ. ಹಾಗಾಗಿನೇ ಈ ದಿನ ಸ್ನೇಹಿತರ ಜೊತೆ ಇದ್ದಂತಹ ವಾಗ್ವಾದಗಳಿರ್ಬೋದು, ಬಂಧುಗಳ ಜೊತೆಯಲ್ಲಿ ಇದ್ದಂತಹ ಭಿನ್ನಾಭಿಪ್ರಾಯಗಳಿರ್ಬೋದು, ಇದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಅನಿರೀಕ್ಷಿತ ಅತಿಥಿಗಳಿಂದ ನಿಮಗೆ ಸಂತೋಷ ಇದೆ, ಆದರೆ ಅಷ್ಟೇ ಖರ್ಚು ಕೂಡ ಇರುತ್ತೆ. ಹಾಗಾಗಿನೇ ಈ ದಿನ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸ್ವಲ್ಪ ಹೊಂದಾಣಿಕೆಯ ಮನೋಭಾವ ಇರಲಿ, ಒಳ್ಳೆಯದಾಗುತ್ತೆ. ಇನ್ನು ನಿಮ್ಮನ್ನು ಆಶ್ರಯಿಸಿ ಬರುವಂಥವ್ರು, ನೀವು ಏನೋ ಸಹಾಯ ಮಾಡ್ತೀರಿ ಅಂತ ಹೇಳಿ ನಂಬಿ ಬರುವಂತಹ ಸ್ನೇಹಿತರೋ ಬಂಧುಗಳೋ ಅವರ ವಿಚಾರಗಳನ್ನು ಸಂಪೂರ್ಣವಾಗಿ ಕೇಳಿಸ್ಕೊಳ್ಳಿ. ಸಾಂತ್ವನದ ಮಾತುಗಳನ್ನು ಹೇಳಿ ಕೈಲಾದರೆ ಸಹಾಯ ಮಾಡಿ, ಇಲ್ಲಾಂದರೆ ಯಾಕೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥದ್ದನ್ನು ಸ್ಪಷ್ಟವಾಗಿ ಅವರಿಗೆ ಹೇಳುವಂಥ ಒಂದು ಪ್ರಯತ್ನ ಮಾಡಿ. ಕಮ್ಯುನಿಕೇಷನ್ ಚೆನ್ನಾಗಿರಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಮಹಾವಿಷ್ಣುವನ್ನು ಆರಾಧನೆ ಮಾಡಿ, ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಶಿವನ ಪರಿವಾರ ದೇವತೆಗಳನ್ನು ಈ ದಿನ ಸ್ಮರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂತಹ ದಿನ, ಕುಜನ ಜೊತೆಯಲ್ಲಿ ಚಂದ್ರ ಈ ಸಂದರ್ಭ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳು ನಿಮಗೆ ಸ್ವಲ್ಪ ಶ್ರಮದಾಯಕ ಅನ್ನಿಸ್ಬೋದು, ಅದರಿಂದ ಒಳ್ಳೆಯ ಫಲವನ್ನು ಪಡ್ಕೊಳ್ತೀರಿ. ಹಾಗೆ ಶಾಶ್ವತವಾಗಿರುವಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥ ಸಂದರ್ಭ ಕೂಡ ಇದೆ. ಹಾಗಾಗಿನೇ ಈ ದಿನ ನಿಮ್ಮ ಪ್ರಯತ್ನಕ್ಕೆ ಮೀರಿದಂಥ ಫಲವನ್ನು ಪಡ್ಕೊಳ್ಳುವಂಥದ್ದು ಇದೆ. ಇನ್ನು ಈ ದಿನ ಕಾರ್ಯ ಸಾಧನೆ ಮಾಡಲಿಕ್ಕೆ ನಿಮ್ಮಲ್ಲಿರುವಂಥ ಎಲ್ಲ ಸಾಮರ್ಥ್ಯಗಳನ್ನು ಕೂಡ ಒಗ್ಗೂಡಿಸುವಂಥದ್ದು, ಈ ಬಿಗ್ ಪುಷ್ ಥಿಯರಿ ಅಂತಾರಲ್ಲ, ಅದರಂತೆ ನಿಮ್ಮ ಕೆಲಸಗಳನ್ನು ಆರಂಭ ಮಾಡಿ, ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ, ಬಹಳ ಬೇಗ ಸಿಕ್ಕತ್ತೆ ಇದು. ಇನ್ನು ಈ ದಿನ ಗಣ್ಯ ವ್ಯಕ್ತಿಗಳ ಜೊತೆಯಲ್ಲಿ ಒಂದು ಮಾತುಕತೆ, ಸಂವಾದ, ಅವರ ಸಹವಾಸ ಈ ದಿನ ನಿಮಗೆ ಲಭ್ಯವಾಗುವಂಥದ್ದು ಇದೆ. ಹಾಗಾಗಿ ಅವರಿಂದ ನೀವು ಕಲಿಯುವಂಥ ವಿಚಾರಗಳು ಬೇಕಾದಷ್ಟಿರುತ್ತೆ. ಹಾಗಾಗಿನೇ ಈ ದಿನ ಒಂದೊಂದು ಅಂಶಗಳನ್ನು ಕೆಲವರಿಂದ ಕಲಿತು ನೀವು ಬುದ್ಧಿವಂತರಾಗುವಂಥ ಅವಕಾಶಗಳು ಕೂಡ ಇದೆ. ಈ ದಿನ ಒಳ್ಳೆಯ ಪ್ರಯಾಣ, ಪ್ರವಾಸ, ಅದರ ಒಂದು ಸೌಭಾಗ್ಯ ಕೂಡ ಇದೆ. ಅದು ನಿಮಗೆ ಶುಭ ಲಾಭವನ್ನು ಕೂಡ ತರುವಂಥದ್ದಿದೆ. ಇನ್ನು ಈ ದಿನ ಹಣಕಾಸಿನ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಎಲ್ಲೋ ಒಂದು ಕಡೆ ಆತುರದ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಂದರ್ಭ ಬರ್ಬೋದು. ಇದರಿಂದ ವ್ಯರ್ಥ ಖರ್ಚುಗಳು ಹೆಚ್ಚಾಗತ್ತೆ. ಏಕೆಂದರೆ ನೀವು ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿಕ್ಕೆ ಈ ದಿನ ವ್ಯರ್ಥ ಖರ್ಚುಗಳಾಗುವಂಥದ್ದಿದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ವೃತ್ತಿಪರ ವ್ಯವಹಾರಗಳಲ್ಲಿ ಸ್ವಲ್ಪ ಸಮಸ್ಯೆಗಳಿದ್ದು ಅಂತಹ ವಾತಾವರಣವನ್ನು ತಿಳಿಗೊಳಿಸುವಂಥ ಒಂದು ಪ್ರಯತ್ನ ಕೂಡ ನಿಮ್ಮಿಂದ ಆಗುತ್ತೆ. ಹಾಗೆ ಈ ದಿನ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳಿದ್ದರೆ ಅದನ್ನು ಬಗೆಹರಿಸ್ಕೊಳ್ಳುವಂಥ ಪ್ರಯತ್ನ ಇದೆ. ವೈದ್ಯರ ಭೇಟಿ ಇರ್ಬೋದು, ಮನೆ ಮದ್ದಿರ್ಬೋದು, ನಿಮ್ಮದೇ ಆದಂತಹ ಸ್ವಂತ ಅನುಭವಗಳಿರ್ಬೋದು, ಇದೆಲ್ಲದರ ಒಂದು ಪ್ರಯತ್ನದಿಂದ ನಿಮ್ಮ ಆರೋಗ್ಯ ಸುಧಾರಣೆಯತ್ತ ಸಾಗುತ್ತೆ. ಇನ್ನು ಈ ದಿನ ವಿಶೇಷವಾಗಿ ಷಷ್ಠದಲ್ಲಿ ಕುಜ ಇರೋದರಿಂದ, 6ರಲ್ಲಿ ಕುಜ ಇರೋದರಿಂದ ನಿಮ್ಮ ಹಿತಶತ್ರುಗಳ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಹಾಗೆ ಯಾವುದೇ ರೀತಿಯ ದೊಡ್ಡ ಮಟ್ಟದ ವ್ಯವಹಾರಗಳನ್ನು ಈ ದಿನ ಕೈಗೊಳ್ಳಬೇಡಿ. ಏಕೆಂದರೆ ಮುಂದೆ ಅದು ನಿಮಗೆ ತೀವ್ರವಾದ ಸ್ಪರ್ಧೆಯನ್ನು ತಂದು ಕೊಡುತ್ತೆ. ಸ್ವಲ್ಪ ಸಮಾಧಾನದಿಂದ ಇರಿ, ತಟಸ್ಥವಾಗಿರಿ, ಭಗವಂತನ ಆರಾಧನೆಯನ್ನು ಮಾಡಿ, ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಶಿವನ ಪರಿವಾರ ದೇವತೆಗಳನ್ನು ಈ ದಿನ ಸ್ಮರಣೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂತಹ ದಿನ, ಜೊತೆಗೆ ವ್ಯಯಸ್ಥಾನದಲ್ಲಿ ಕೇತು ಇರುವಂತಹ ಸಂದರ್ಭ. ಹಾಗಾಗಿನೇ ಈ ದಿನ ಕೆಲವು ವಿಚಾರಗಳಲ್ಲಿ ನಿಮಗೆ ತೀವ್ರವಾದಂತಹ ನಿರಾಸೆ ಇರುತ್ತೆ, ನಿರ್ಲಿಪ್ತತೆ ಇರುತ್ತೆ. ಹಾಗೆ ಕೆಲವೊಂದು ಮಾತುಗಳಿಂದ ಈ ದಿನ ನಿಮಗೆ ಯಾವುದರಲ್ಲೂ ಆಸಕ್ತಿ ಇಲ್ಲ ಅನ್ನುವಂಥದ್ದೇ ಗೊತ್ತಾಗುತ್ತೆ. ಹಾಗಾಗಿ ನಿಮ್ಮ ಮಾತಿನಿಂದಲೇ ಈ ದಿನ ನಿಮ್ಮ ಮನಸ್ಸನ್ನು ಅಳೆಯುವಂಥ ಚಾಣಾಕ್ಷರು ಕೂಡ ಇದ್ದಾರೆ. ಹಾಗಾಗಿ ನಿಮ್ಮ ಮೂಡನ್ನು ನೋಡಿಕೊಂಡೇ ವ್ಯವಹಾರಗಳನ್ನು ನಡೆಸುವಂಥ ಸಂದರ್ಭ ಇದೆ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ಸಂಬಂಧದಲ್ಲಿ ಅತಿಯಾದಂಥ ಭಾವನಾತ್ಮಕ ಬೆಳವಣಿಗೆಯಿಂದ ಕೇಡು ಉಂಟಾಗುತ್ತೆ. ಇದು ನಿಮಗೆ ಗೊತ್ತಿರಬೇಕು. ಹಾಗಾಗಿ ಯಾರನ್ನೂ ಕೂಡ ಅತಿಯಾಗಿ ಹಚ್ಕೊಳ್ಬೇಡಿ. ತುಂಬ ಅಟ್ಯಾಚ್ಮೆಂಟ್ ಅನ್ನುವಂಥದ್ದು ಈ ದಿನ ಇರಬಾರ್ದು. ಇನ್ನು ನಿಮ್ಮ ಖರ್ಚು ಈ ದಿನ ಮಿತಿ ಮೀರದಂತೆ ಜಾಗ್ರತೆ ವಹಿಸಬೇಕಾಗತ್ತೆ. ಹಾಗಾಗಿ ಖರ್ಚು ವೆಚ್ಚಗಳ ಬಗ್ಗೆ ತುಂಬ ಲೆಕ್ಕಾಚಾರದಲ್ಲೇ ಇರಬೇಕು. ಹಾಗೆ ಈ ದಿನ ಹಿರಿಯರ ಒಂದು ಸಲಹೆಯ ಮಾರ್ಗದರ್ಶನ ಏನಿದೆ ಅದನ್ನು ತೆಗೆದುಹಾಕಬೇಡಿ.
ಅದನ್ನೇ ಇರುವಂಥ ಸಾಧಕ ಬಾಧಕಗಳನ್ನು ನೋಡಬೇಕು. ಅದು ಅವರ ಅನುಭವದ ಮಾತು ಅನ್ನೋಂಥದ್ದನ್ನು ನೀವು ಗಮನದಲ್ಲಿಟ್ಕೊಳ್ಬೇಕು. ಈ ಹಿನ್ನೆಲೆಯಲ್ಲೇ ನಿಮ್ಮ ತೀರ್ಮಾನ ಮುಂದುವರಿಬೇಕಾಗತ್ತೆ. ಇನ್ನು ಈ ದಿನ ಯಾವುದೇ ಒಂದು ವಿಚಾರಕ್ಕೆ ಹೆಚ್ಚು ಚಿಂತೆ ಮಾಡಬೇಡಿ. ಅದು ಕಳೆದು ಹೋಗಿರುವಂಥ ವಸ್ತು ಆಗಿರ್ಬೋದು, ನಿಮ್ಮಿಂದ ದೂರ ಆಗಿರುವಂಥ ವ್ಯಕ್ತಿ ಆಗಿರ್ಬೋದು, ಅಥವಾ ನಿಮಗೆ ಸರಿಯಾದಂಥ ಅವಕಾಶಗಳು ಸಿಕ್ಕಲಿಲ್ಲ ಅನ್ನುವಂಥ ಒಂದು ಕೊರಗಿರ್ಬೋದು. ಇದು ಯಾವುದನ್ನು ಕೂಡ ಈ ದಿನ ಮನಸ್ಸಿಗೆ ತಂದುಕೊಳ್ಬೇಡಿ. ನಿಮ್ಮ ಮನಸ್ಸಿನ ಯೋಚನೆಗಳು ಹೆಚ್ಚಾದಷ್ಟು ಆರೋಗ್ಯ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಾ ಇರುತ್ತೆ. ಅದರಲ್ಲೂ ಈ ಒಂದು ದಿನದಲ್ಲಿ ನಿಮ್ಮ ಬಗ್ಗೆನೇ ಕೆಲವರು ತಪ್ಪು ಅಭಿಪ್ರಾಯಗಳನ್ನು ಹೊಂದುವಂಥದ್ದಾಗಲಿ ಅಥವಾ ನಿಮ್ಮ ಒಂದು ಪ್ರಸಿದ್ಧಿಗೆ ಖ್ಯಾತಿಗೆ ಕಪ್ಪು ಮಸಿ ಬಳಿಯುವಂಥ ಪ್ರಯತ್ನವಾಗಲಿ ಇದ್ದೇ ಇರುತ್ತೆ. ಅಂಥ ಹಿತಶತ್ರುಗಳ ಬಗ್ಗೆ ಮಾತ್ರ ಈ ದಿನ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಇನ್ನು ಈ ದಿನ ನಿಮಗೆ ಪ್ರವಾಸದ ಸೌಲಭ್ಯ ಇದೆ. ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂತಹ ದಿನ. 4ನೇ ಮನೆಯಲ್ಲಿ ಚಂದ್ರ ಇದ್ದರೆ 5ನೇ ಮನೆಯಲ್ಲಿ ನಿಮಗೆ 5 ಗ್ರಹಗಳು ಸ್ಥಿತರಾಗಿರುವಂಥದ್ದು. ಇದು ನಿಮಗೆ ಸ್ವಲ್ಪ ಈ ಮಕ್ಕಳ ವಿಚಾರದಲ್ಲಿ ಹೆಚ್ಚು ಖರ್ಚಾಗುವಂಥ ಸಂದರ್ಭ, ಹಾಗೆ ಹಣಕಾಸಿನ ವಿಚಾರದಲ್ಲಿ ಮನಸ್ತಾಪಗಳಾಗುವಂಥ ಸಂದರ್ಭಗಳು ಕೂಡ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಒಂದು ಕೆಲಸದ ಪ್ರಯತ್ನದಲ್ಲಿ ಪ್ರಗತಿಯೇನೋ ಇದೆ, ಆದರೆ ಬೇರೆಯವರ ಮಾತನ್ನು ನಂಬಿ ಅದರಲ್ಲೇ ಒಂದು ಬದಲಾವಣೆಯನ್ನು ಮಾಡ್ಕೊಳ್ತೀರಿ. ಯೂಟರ್ನ್ ಆಗುವಂಥ ಸಾಧ್ಯತೆ ತುಂಬ ಇರುತ್ತೆ. ಇನ್ನು ಈ ದಿನ ಅನಿರೀಕ್ಷಿತ ಖರ್ಚುಗಳು ಜಾಸ್ತಿ ಆದಾಗ ಹಣಕಾಸಿಗಾಗಿ ಹೆಣಗಾಡುವಂಥ ಪರಿಸ್ಥಿತಿ ಬರ್ಬೋದು. ಹಾಗಾಗಿನೇ ಕೆಲಸ ಕಾರ್ಯಗಳನ್ನು ಎಳೆದಾಡಬೇಡಿ. ಕೆಲಸ ಕಾರ್ಯಗಳನ್ನು ಹುಚ್ಚು ಆವೇಶದಿಂದ ಪೂರ್ಣಗೊಳಿಸುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಬೇಡಿ. ತುಂಬ ಪ್ರಾಕ್ಟಿಕಲ್ ಆಗಿರುವಂಥ ಸಂದರ್ಭ ಇದು. ಇನ್ನು ಈ ದಿನ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ, ಸಂಬಂಧಿಗಳ ಜೊತೆಯಲ್ಲಿ ಇರುವಂಥ ಒಂದು ಮನಸ್ತಾಪಗಳೇನಿದೆ, ಭಿನ್ನಾಭಿಪ್ರಾಯಗಳೇನಿದೆ, ಅದನ್ನು ತಿಳಿಗೊಳಿಸಲಿಕ್ಕೆ ಮಧ್ಯಸ್ಥಿಕೆಗಾರರ ಒಂದು ಸಹಾಯ ನಿಮಗೆ ಈ ದಿನ ಸಿಕ್ಕತ್ತೆ. ಹಾಗಾಗಿ ಆದಷ್ಟು ಬೇಗ ಹೊಂದಾಣಿಕೆಯ ಜೀವನವನ್ನು ನಡೆಸುವಂಥದ್ದನ್ನು ಮುಂದುವರಿಸಿ. ಇನ್ನು ಈ ದಿನ ಹೊಸ ಯೋಜನೆಗಳ ಬಗ್ಗೆ ಚಿಂತೆ ಮಾಡಬೇಡಿ. ಈಗಾಗಲೇ ಕೈಯಲ್ಲಿರುವಂಥ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಈ ದಿನ ವಿಶೇಷವಾಗಿ ನಿಮ್ಮ ಕುಟುಂಬದಲ್ಲಿರುವಂಥ ಹಿರಿಯರು, ನಿಮ್ಮ ತಂದೆ ಇದ್ದರೆ, ತಾಯಿ ಇದ್ದರೆ, ಅವರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡುವಂಥ ಒಂದು ಸಂದರ್ಭ ಕೂಡ ಇದೆ. ಇನ್ನು ಈ ದಿನ ನೀವು ಕೊಟ್ಟಂಥ ಹಣ ಇರ್ಬೋದು, ಸಾಲದ ರೂಪದಲ್ಲಿ ಕೊಟ್ಟಂಥ ಹಣಕಾಸಿನ ವ್ಯವಹಾರಗಳಿರ್ಬೋದು, ಇದರಿಂದ ನಿಮಗೆ ಅಷ್ಟೊಂದು ಅನುಕೂಲ ಇಲ್ಲ. ಹಾಗಾಗಿ ಹಣ ವಸೂಲಿಗೆ ಈ ದಿನ ನೀವು ಕೈ ಹಾಕಬೇಡಿ. ಇನ್ನು ವಿಶೇಷವಾಗಿ ನಿಮ್ಮ ತಾಯಿಯವರು, ತಾಯಿ ಸ್ಥಾನದಲ್ಲಿರುವಂಥವರು, ಅವರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ, ಮನಸ್ಸಿಗೆ ಸಮಾಧಾನ ಆಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅರ್ಧನಾರೀಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂಥ ದಿನ. ಚಂದ್ರನ ಜೊತೆಗೆ ಈ ದಿನ ಕುಜ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳಲ್ಲಿ, ಕೆಲಸ ಕಾರ್ಯಗಳಲ್ಲಿ ನಿಮಗೆ ಜಯ ಪ್ರಾಪ್ತಿಯಾಗುತ್ತೆ. ಆತ್ಮವಿಶ್ವಾಸದಿಂದ ಕೆಲಸಗಳನ್ನು ಎದುರಿಸೋದ್ರಿಂದ ಆ ಕೆಲಸಗಳು ಬಹಳ ಬೇಗ ಪೂರ್ಣ ಆಗುತ್ತೆ. ಹಾಗೆ ಗ್ರಹಸ್ಥಾನಗಳು ನಿಮಗೆ ಅನುಕೂಲಕರವಾಗಿರೋದ್ರಿಂದ ನಿಮ್ಮ ಪರಿಸ್ಥಿತಿ ಧನಾತ್ಮಕವಾಗಿರುತ್ತೆ. ಎಲ್ಲ ವಿಚಾರದಲ್ಲೂ ಕೂಡ ಒಳ್ಳೆಯ ಆಲೋಚನೆಗಳು ಬರುವಂಥ ಸಂದರ್ಭ. ಇನ್ನು ಈ ದಿನ ನಿರ್ಣಯವನ್ನು ಕೈಗೊಳ್ಳುವಂಥ ಸಂದರ್ಭದಲ್ಲಿ ಕೆಲವರ, ಅದರಲ್ಲೂ ಹಿರಿಯರ ಕೆಲವೊಂದು ಸಲಹೆಗಳನ್ನು ನೀವು ಕೇಳಿಸ್ಕೊಳ್ಬೇಕಾಗತ್ತೆ. ಏಕೆಂದರೆ ಕೆಲವೊಂದು ಅಪರಿಚಿತ ಕ್ಷೇತ್ರದಲ್ಲಿ ನೀವು ಉತ್ತಮವಾದಂಥ ಒಂದು ತೀರ್ಮಾನವನ್ನು ಕೈಗೊಳ್ಳುವಂಥ ಸಂದರ್ಭ ಒದಗಿ ಬರುತ್ತೆ. ಈ ಒಂದು ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ಪರಿಸ್ಥಿತಿ ಹಣಕಾಸಿನ ವಿಚಾರದಲ್ಲಿ ತುಂಬ ಸುಭದ್ರವಾಗಿರುತ್ತೆ. ಹಾಗೆ ಈ ದಿನ ಆಸ್ತಿ ಸ್ವಾಮ್ಯದ ವಿಚಾರ, ಜಮೀನು, ಸೈಟು, ಮನೆ ಇತ್ಯಾದಿ ಈ ಓನರ್ಶಿಪ್ ಏನಿದೆ ಅದರ ವಿಚಾರದಲ್ಲಿ ಇದ್ದಂತಹ ವಿವಾದಗಳು ಬಗೆಹರಿಯುತ್ತೆ. ಹಾಗೆ ಈ ವ್ಯವಹಾರಗಳು ಕೂಡ ಈ ದಿನ ನಿಮಗೆ ಸುಗಮವಾಗಿ ಸಾಗುತ್ತೆ. ಇನ್ನು ಈ ದಿನ ಪ್ರತಿಸ್ಪರ್ಧಿಗಳಿಂದ ನೀವು ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸಬೇಕಾಗ್ಬೋದು. ಆದರೂ ಕೂಡ ಧೈರ್ಯದಿಂದ ಕೆಲಸಗಳನ್ನು ಮುಂದುವರಿಸ್ತೀರಿ. ಇದರಿಂದ ನಿಮಗೆ ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ.
ಹಾಗೆ ವ್ಯವಹಾರದಲ್ಲಿ ಪ್ರಯಾಣದ ಸಾಧ್ಯತೆ ಕೂಡ ಇದೆ. ಪ್ರಯಾಣ ಕೂಡ ನಿಮಗೆ ಅನುಕೂಲವನ್ನೇ ತರುತ್ತೆ. ಆದರೆ ಈ ದಿನ ವ್ಯಾಪಾರ ವ್ಯವಹಾರಗಳನ್ನು ವಿಸ್ತರಣೆ ಮಾಡುವಂಥದ್ದಾಗಲಿ, ವ್ಯಾಪಾರಕ್ಕೆ ಬೇಕಾಗಿರುವಂಥ ದೊಡ್ಡ ಮಟ್ಟದ ಬಂಡವಾಳವನ್ನು ಹೂಡುವಂಥ ಪ್ರಯತ್ನವನ್ನಾಗಲಿ ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನ ಉದ್ಯೋಗಿಗಳಿಗೆ ಹೆಚ್ಚಿನ ಅವಕಾಶಗಳು ಸಿಕ್ಕತ್ತೆ. ಇದನ್ನು ನೀವು ಸದುಪಯೋಗ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಯಾವುದೇ ಒಂದು ಹಣಕಾಸಿನ ವ್ಯವಹಾರ ಇದ್ದರೆ ಸ್ವಲ್ಪ ಎಚ್ಚರಿಕೆಯಿಂದನೇ ಮಾಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಕನಕಧಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂತಹ ದಿನ. ಚಂದ್ರ ಇರುವಂತಹ ಸ್ಥಾನ 2ನೇ ಮನೆ. ಇದು ಕುಟುಂಬ ಸ್ಥಾನ, ಇದು ಧನಸ್ಥಾನ. ಹಾಗಾಗಿ ಕುಟುಂಬಸ್ಥರು ಸೇರಿ ಮಾಡುವಂತಹ ಕೆಲಸ ಕಾರ್ಯಗಳು ಯಶಸ್ವಿಯಾಗುತ್ತೆ. ಆದರೆ ಒಂಟಿಯಾಗಿ ನೀವೇ ಮಾಡುವಂಥ ಸ್ವತಂತ್ರದ ಉದ್ಯೋಗಗಳೇನಿದೆ, ಸ್ವಂತ ಉದ್ಯೋಗಗಳೇನಿದೆ, ಅದರಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದಿದೆ. ಯಾಕೆಂದರೆ ಸಮಯಕ್ಕೆ ಸರಿಯಾಗಿ ತೀರ್ಮಾನಗಳನ್ನು ಕೈಗೊಳ್ಳಲೇ ಈ ದಿನ ಸಾಧ್ಯ ಆಗಲ್ಲ. ಅದಕ್ಕಾಗಿಯೇ ಸ್ವಲ್ಪ ತಡ ಆಗುತ್ತೆ. ಇನ್ನು ಈ ದಿನ ಕೆಲವೊಂದು ಕೆಲಸಗಳನ್ನು ಮಾಡಲಿಕ್ಕೆ ಬಹಳ ಸುಲಭ ಅನಿಸುತ್ತೆ, ಆದರೆ ಹೆಚ್ಚು ಶ್ರಮವನ್ನು ಅದು ನಿರೀಕ್ಷೆ ಮಾಡುತ್ತೆ. ಹಾಗಾಗಿ ಈ ದಿನ ಮೂಗಿಗಿಂತ ಮೂಗುತಿಯೇ ಭಾರ ಅನ್ನುವಂಥ ಒಂದು ಅನುಭವಕ್ಕೆ ಬರುವಂಥ ಸಂದರ್ಭ ಇದೆ. ಇನ್ನು ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯ ಈ ಮಧ್ಯಸ್ಥಿಕೆಯನ್ನು, ದಳ್ಳಾಳಿ ರೀತಿಯ ವ್ಯವಹಾರಗಳನ್ನು ಮಾಡಲಿಕ್ಕೆ ಹೋಗಬೇಡಿ, ಅದು ಸಕ್ಸಸ್ಸನ್ನು ತರಲ್ಲ. ಇನ್ನು ಈ ದಿನ ನಿಮ್ಮ ತಾಯಿಯವರ ಕಡೆಯಿಂದ ಕುಟುಂಬದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಉಂಟಾಗುವಂಥ ಸಾಧ್ಯತೆ ಇದೆ. ಆದಷ್ಟು ಬೇಗ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ಆರೋಗ್ಯದ ಕಡೆ, ಪ್ರಮುಖವಾಗಿ ಜಠರದ ಸಮಸ್ಯೆದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಆರೋಗ್ಯದಲ್ಲಿ ಎಲ್ಲೋ ಒಂದು ಕಡೆ ವ್ಯತ್ಯಾಸಗಳಾಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಇನ್ನು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸ್ಪರ್ಧೆಯ ಹೆಚ್ಚಳ ಜಾಸ್ತಿ ಇರುತ್ತೆ. ಹಾಗಾಗಿ ಅನಾರೋಗ್ಯದ ಒಂದು ವಾತಾವರಣ ಇರುವಂಥ ಸಂದರ್ಭ. ಇದನ್ನು ನೀವು ನಿಯಂತ್ರಣಕ್ಕೆ ತಂದುಕೊಳ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಶ್ರಮ ಪಡಬೇಕಾಗತ್ತೆ. ಇನ್ನು ಈ ದಿನ ಯಾವುದೇ ಒಂದು ವಿಚಾರದಲ್ಲಿ, ಉದ್ಯಮದಲ್ಲಾಗಲಿ ವ್ಯಾಪಾರ ವ್ಯವಹಾರಗಳಲ್ಲಾಗಲಿ ಹಣ ತೊಡಗಿಸ್ಲಿಕ್ಕೆ ಒಳ್ಳೆಯ ಸಮಯ ಅಲ್ಲ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ಇರಲಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡ್ಕೊಳ್ಳಿ, ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಏಕೆಂದರೆ ಚಂದ್ರ ನಿಮ್ಮ ಮನೆಯಲ್ಲೇ ಸ್ಥಿತನಾಗಿರೋದ್ರಿಂದ, ನಿಮ್ಮ ರಾಶಿಯಲ್ಲೇ ಇರೋದರಿಂದ ಈ ದಿನ ನಿಮ್ಮ ಕೆಲಸ ಕಾರ್ಯಗಳು ಯಶಸ್ಸನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ಕೆಲಸದಲ್ಲಿ ಇದ್ದಂಥ ಅಡೆತಡೆಗಳು ನಿವಾರಣೆ ಆಗುತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನಗಳು ನಿಧಾನ ಆದರೂ ಕೂಡ ಒಳ್ಳೆಯ ಫಲವನ್ನು ತರುವಂಥ ಸಂದರ್ಭ ಇದೆ. ಇನ್ನು ಈ ದಿನದಲ್ಲಿ ಕೈಗೊಂಡಂಥ ಕೆಲಸ ಕಾರ್ಯಗಳಿಗೆ ನಿಮ್ಮ ಕುಟುಂಬಸ್ಥರ ನೆರವು ಕೂಡ ಬೇಕಾಗುತ್ತೆ. ಹಾಗಾಗಿ ಕುಟುಂಬಸ್ಥರನ್ನು ಕೂಡ, ಕುಟುಂಬದ ಸದಸ್ಯರನ್ನು ಕೂಡ ಈ ದಿನ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಓರಿಯೆಂಟ್ ಮಾಡಬೇಕು. ಅವರಿಗೆ ನೀವು ಯಾವ ಕೆಲಸ ಮಾಡ್ತಾ ಇದ್ದೀರಿ, ಅದರಿಂದ ಬರುವಂಥ ಲಾಭ ನಷ್ಟಗಳೇನು, ಸಾಧಕ ಬಾಧಕಗಳೇನು ಅನ್ನುವಂಥದ್ರ ಒಂದು ಪೂರ್ಣ ಪರಿಚಯವನ್ನು ಮಾಡಿಕೊಟ್ಟು ಕೆಲಸವನ್ನು ಆರಂಭ ಮಾಡಿ ಸಕ್ಸಸ್ ಆಗುತ್ತೆ. ಇನ್ನು ಈ ದಿನ ಕೆಲವೊಂದು ಏಕಪಕ್ಷೀಯವಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ತಪ್ಪಾಗತ್ತೆ. ಹಾಗಾಗಿ ನಿಮ್ಮಲ್ಲಿ ಆತ್ಮವಿಶ್ವಾಸ ಇರ್ಬೋದು, ಕೆಲಸದ ಸಂಪೂರ್ಣವಾದಂಥ ಒಂದು ಪರಿಚಯ ಇರ್ಬೋದು, ಪರಿಸ್ಥಿತಿ ನಿಮ್ಮ ನಿಯಂತ್ರಣದಲ್ಲೇ ಇರಬಹುದು. ಆದರೂ ಕೂಡ ಏಕಪಕ್ಷೀಯ ನಿರ್ಧಾರವನ್ನು ಕೈಗೊಳ್ಳಬೇಡಿ. ಇನ್ನು ಈ ದಿನ ಸಣ್ಣ ಪುಟ್ಟ ತಪ್ಪುಗಳಿಗೂ ಕೂಡ ಹೆಚ್ಚು ಬೆಲೆಯನ್ನು ತೆರಬೇಕಾಗತ್ತೆ ನೀವು. ಅದಕ್ಕಾಗಿಯೇ ತಪ್ಪುಗಳಿಲ್ಲದಂತಹ ದಿನ ಆಗಬೇಕು. ಹಾಗೆ ಈ ದಿನ ತುಂಬ ಕಾನ್ಷಿಯಸ್ ಆಗಿದ್ದರೆ ಕೆಲವರನ್ನು ಬಹಳ ವಿಶೇಷ ರೀತಿಯಲ್ಲಿ ನೀವು ಪರಿವರ್ತನೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಅಂದರೆ ಅವರನ್ನು ಕೂಡ ಬದಲಾವಣೆ ಮಾಡ್ಬೋದು, ಪರಿವರ್ತನೆ ಮಾಡ್ಬೋದು. ಹಾಗಾಗಿನೇ ಅಂಥ ಪ್ರಯತ್ನದಲ್ಲಿ ಈ ದಿನ ಯಶಸ್ವಿ ಆಗ್ತೀರಿ. ಇನ್ನು ಈ ದಿನ ಈ ಸ್ಥಿರಾಸ್ತಿಗಳ ವಿಚಾರದಲ್ಲಿ ಸ್ವಲ್ಪ ಗಮನ ಕೊಡುವಂಥ ಒಂದು ಸಂದರ್ಭ ಬರಬಹುದು. ಹಾಗೆ ಈ ದಿನ ನಿಮ್ಮ ಮನೆ ಆಗಲಿ ವಾಹನ ಆಗಲಿ ನಿಮಗೆ ಹೆಚ್ಚಿನ ಅನುಕೂಲವನ್ನು, ಲಾಭವನ್ನು ತಂದು ಕೊಡುತ್ತೆ. ಅದು ನೀವು ಹೇಳಿದಂತೆ ಮಾತನ್ನು ಕೇಳುತ್ತೆ ನೋಡಿ. ಅಂಥ ಒಂದು ಸಂದರ್ಭ ಬಹಳ ವಿಶೇಷವಾದಂಥ ಸಂದರ್ಭ. ಇನ್ನು
ಮಕ್ಕಳ ಶಿಕ್ಷಣದ ವಿಚಾರದಲ್ಲಿ, ಅವರ ಉದ್ಯೋಗದ ವಿಚಾರದಲ್ಲಿ ಈ ದಿನ ನೀವು ತುಂಬ ಗಮನ ಹರಿಸುವಂಥದ್ದು ಕೂಡ ಇದೆ. ಅದರ ಬಗ್ಗೆ ಒಂದೆರಡು ಸಲಹೆ ಸೂಚನೆಗಳನ್ನು ಕೊಡುವಂಥ ಸಂದರ್ಭ ಕೂಡ ಇದೆ. ಒಟ್ಟಾರೆ ಈ ದಿನದ ನಿಮ್ಮ ಪ್ರಯತ್ನಗಳಲ್ಲಿ ತುಂಬ ಫಲ ಇದೆ. ಪ್ರಯತ್ನಕ್ಕೆ ಮೀರಿದಂಥ ಯಶಸ್ಸಿದೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 12ನೇ ಮನೆಯಲ್ಲಿ ಚಂದ್ರ ಅಂದರೆ ಮನಸ್ಸಿಗೆ ಏನೋ ಒಂದು ಕಸಿವಿಸಿ ಇರುತ್ತೆ. ಹಾಗೆ ಒತ್ತಡಗಳು ಜಾಸ್ತಿ. ಹಿಡಿದ ಕೆಲಸ ಕಾರ್ಯಗಳು, ಆರಂಭ ಆಗಿರುವಂಥ ಕೆಲಸ ಕಾರ್ಯಗಳು ಅರ್ಧಕ್ಕೆ ನಿಲ್ಲುವಂಥದ್ದು ಕೂಡ ಇದೆ. ಇದರಿಂದ ಖರ್ಚು ವೆಚ್ಚ ಜಾಸ್ತಿ ಆಗತ್ತೆ. ಇನ್ನು ಈ ದಿನ ಅನಿರೀಕ್ಷಿತವಾಗಿ ಖರ್ಚು ಕೂಡ ಆಗುವಂಥದ್ದು ಇದೆ. ಇದನ್ನು ನೀವು ನಿಭಾಯಿಸಬೇಕು ಅಂತ ಹೇಳಿದ್ರೆ ತುಂಬ ತಾಳ್ಮೆಯಿಂದ ಇರಬೇಕು. ಇನ್ನು ಈ ದಿನ ಕಾರ್ಯಕ್ಷೇತ್ರದಲ್ಲಿ ತಪ್ಪು ಅಭಿಪ್ರಾಯಗಳಿಂದ ದೂರ ಇರಬೇಕು. ಅಲ್ಲೂ ಕೂಡ ಮಾತು ಹೆಚ್ಚಾದಷ್ಟು ನಿಮ್ಮ ಒಂದು ವಿಚಾರಧಾರೆಗಳಲ್ಲಿ ಕೆಲವೊಬ್ಬರು ಲೋಪದೋಷಗಳನ್ನು ಕಂಡುಹಿಡಿಯುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಂಥವರಿಂದ ದೂರ ಇರುವಂಥದ್ದು ಉತ್ತಮ. ಇನ್ನು ಈ ದಿನ ಸಹೋದ್ಯೋಗಿಗಳನ್ನಾಗಲಿ ಕುಟುಂಬಸ್ಥರನ್ನಾಗಲಿ ನಿಮ್ಮ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದುವರಿಯುವಂಥ ಒಂದು ಆಲೋಚನೆ ಕೂಡ ಇದೆ. ಏಕೆಂದರೆ ಈ ದಿನ ಅಂಥ ಒಂದು ವಿಚಾರಧಾರೆಗಳಿಗೆ ನಿಮ್ಮ ಒಂದು ಅಭಿಪ್ರಾಯಗಳನ್ನು ಸಂಗ್ರಹಣ ಮಾಡಿಕೊಳ್ಳುವಂಥದ್ದು ಕೂಡ ಜೊತೆಯಲ್ಲೇ ಆಗುವಂಥದ್ದು. ಇನ್ನು ಈ ದಿನ ಮನೆಯಲ್ಲಿ ಸಹನೆ ಇದೆ, ಆದರೆ ಸಾಮರಸ್ಯದ ಕೊರತೆ ಇದೆ. ಹಾಗಾಗಿನೇ ಈ ದಿನ ಪತಿ ಪತ್ನಿಯರ ಮಧ್ಯೆ ನಡೆಯುವಂಥ ಕೆಲವೊಂದು ವಿದ್ಯಮಾನಗಳಲ್ಲಿ ನಿಮಗೆ ತುಂಬ ಸಮಾಧಾನ ಇರಬೇಕು. ಹಾಗೆ ನೀವು ಎಣಿಸಿದಂತೆ ಕೆಲಸಗಳಾಗಬೇಕು ಅನ್ನುವಂಥದ್ದು ನಿಮ್ಮ ಅಜೆಂಡಾ. ಅದಕ್ಕಾಗಿಯೇ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ಮುಂದುವರಿಸಿ. ಒಳ್ಳೆಯದಾಗತ್ತೆ. ಈ ದಿನ ವಿಶೇಷವಾಗಿ ನಿಮ್ಮ ಮಾತಿನಲ್ಲಿ ನಿಯಂತ್ರಣ ಇಟ್ಕೊಳ್ಳಿ. ಅಲ್ಲಿ ತಪ್ಪು ಅಭಿಪ್ರಾಯಗಳು ಹೊರಹೊಮ್ಮಲ್ಲ. ಹಾಗೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಇನ್ನು ಭಕ್ತಿಯಿಂದ ಈ ದಿನ ನೀವು ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಈ ದಿನದ ಸಮಸ್ಯೆಗಳಲ್ಲಿ ನಿಮಗೆ ಬಹಳ ಬೇಗ ಪರಿಹಾರ ಅನ್ನುವಂಥದ್ದು ಕಾಣಿಸುತ್ತೆ. ಸಮಸ್ಯೆ ಇರೋದೇ ಪರಿಹಾರಕ್ಕಾಗಿ, ಪರಿಹಾರವನ್ನು ಕಂಡುಕೊಳ್ಳೋದೇ ಸಮಸ್ಯೆಗಳ ನಿವಾರಣೆಗಾಗಿ. ಹಾಗಾಗಿ ಈ ದಿನ 1-to-1 ರಿಲೇಷನ್ಶಿಪ್ ಏನಿದೆ ಅದು ನಿಮಗೆ ಭಾರಿ ಸಂತೋಷವನ್ನು ತರುತ್ತೆ. ಹಾಗೆ ಈ ದಿನ ಆರೋಗ್ಯದ ಕಡೆ ಪ್ರಮುಖವಾಗಿ ಗಮನ ಕೊಡುವಂಥದ್ದು ಇದೆ. ಜೊತೆಗೆ ಈ ದಿನದ ಸಂಪಾದನೆ ನಿಮಗೆ ತುಂಬ ಸಮಾಧಾನವನ್ನು ತರುತ್ತೆ. ಅದರಲ್ಲೂ ನಿಮ್ಮ ಸ್ವಂತ ಬಿಸ್ನೆಸ್ಸಲ್ಲಿ ಈ ಸಂದರ್ಭ ತುಂಬ ಲಾಭವನ್ನು ಕಾಣುವಂಥದ್ದು ಇದೆ. ಹಾಗೆ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಸ್ಪರ್ಧೆಗಳು ಇರಬಹುದು, ಅದನ್ನು ನೀವು ನಿಭಾಯಿಸುವಂಥ ಒಂದು ಮನಸ್ಸಿದೆ. ಹಾಗೆ ಈ ದಿನ ನಿಮಗೆ ಈ ಪಂಚಗ್ರಹಗಳ ಒಂದು ಒತ್ತಡದಿಂದ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುವಂಥ ಸಾಧ್ಯತೆ ಇದೆ. ಆದರೂ ಕೂಡ ಅದನ್ನು ಬಹಳ ಚೆನ್ನಾಗಿ ಮ್ಯಾನೇಜ್ ಮಾಡ್ತೀರಿ. ಇನ್ನು ಈ ದಿನ ನಿಮ್ಮ ಧೈರ್ಯ, ನಿಮ್ಮ ತಾಳ್ಮೆಯೇ ನಿಮಗೆ ಅಸ್ತ್ರ. ಹಾಗಾಗಿನೇ ಹೊಸ ಕೆಲಸಗಳನ್ನು ಆರಂಭ ಮಾಡಲಿಕ್ಕೆ ಈ ದಿನ ನಿಮ್ಮ ಕುಟುಂಬಸ್ಥರ, ಅದರಲ್ಲೂ ದೂರದ ಸಂಬಂಧಿಕರ ಒಂದು ಪಾತ್ರ ಮಹತ್ವಪೂರ್ಣವಾಗಿರುತ್ತೆ. ಹಾಗೆ ದೀರ್ಘಾವಧಿಯ ಆರೋಗ್ಯ ಸಮಸ್ಯೆಗಳೇನಾದರೂ ಇದ್ದರೆ ಅಂಥವ್ರಿಗೆ ಒಂದು ಪರಿಹಾರ ಸಿಕ್ಕತ್ತೆ. ಹಾಗಾಗಿ ಮನೆ ಮದ್ದಿರ್ಬೋದು ಅಥವಾ ಔಷಧಿಗಳನ್ನು ಬದಲಾವಣೆ ಮಾಡಿ ನೀವು ತೆಗೆದುಕೊಳ್ಳುವಂಥದ್ದಿರ್ಬೋದು. ಒಟ್ಟಾರೆ ಉತ್ತಮ ವೈದ್ಯರ ಒಂದು ಸಲಹೆ, ಮಾರ್ಗದರ್ಶನ ಈ ದಿನ ನಿಮಗೆ ಸಿಕ್ಕತ್ತೆ. ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.